ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು 25ME 32I ಥರ್ಮಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಸಿಲೆಬಸ್ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಈ ವಿಡಿಯೋನಲ್ಲಿ ನಾನು CO2ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. CO2 ಅಲ್ಲಿ ಇಟ್ ಈಸ್ ಫಾರ್ ವೀಕ್ 4, ವೀಕ್ 5 ಆ್ಯಂಡ್ ವೀಕ್ 6. ಇದನ್ನು 34 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಎಕ್ಸಾಮ್ಗೆ. ಸೊ ಈ ಎಕ್ಸಾಮಲ್ಲಿ ನಿಮಗೆ 34 ಮಾರ್ಕ್ಸ್ ಆಫ್ ಕ್ವೆಶನ್ಸ್ ಇರೋದ್ರಿಂದ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 3 ವೀಕ್ಸ್ನ ನೀವು ಓದ್ಕೊಂಡ್ರೆ ಈಸಿಯಾಗಿ ಒಂದು 50 to 20 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಅಂತ ಅನ್ಕೋತೀನಿ. ಸೊ ಮೊದಲನೇದು MCQ ಕ್ವೆಶನ್. ಇದರಲ್ಲಿ 3 ಮಾರ್ಕ್ಸ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಬರುತ್ತೆ, 2 ಮಾರ್ಕ್ಸ್ ಕ್ವೆಶನ್ 2 ಬರುತ್ತೆ, 3 ಮಾರ್ಕ್ಸ್ ಕ್ವೆಶನ್ 2 ಬರುತ್ತೆ, 5 ಮಾರ್ಕ್ಸ್ ಕ್ವೆಶನ್ 2 ಬರುತ್ತೆ, 10 ಮಾರ್ಕ್ಸ್ ಕ್ವೆಶನ್ 1 ಬರುತ್ತೆ. ಸೊ 10 ಮಾರ್ಕ್ಸ್ ಕ್ವೆಶನ್ ಬಂದು ಲಾಸ್ಟಲ್ಲಿ ನಿಮಗೆ 3 ಪ್ರಾಬ್ಲಮ್ಸ್ ಥರ ಇರುತ್ತೆ. ಆ ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕೀ ನೋಟ್ ಆಫ್ ದಿಸ್ CO2. ಸೊ ವಿಲ್ ಗೋ ಆನ್ ಎಕ್ಸ್ಪ್ಲನೇಷನ್. ಸೊ ಫಸ್ಟ್ ಬಂದು MCQ. ಸೊ MCQ ಅಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಹೀಟ್ ಟ್ರಾನ್ಸ್ಫರ್ಸ್ ಥ್ರೂ ದ ಸಾಲಿಡ್ಸ್ ವಿಥೌಟ್ ದ ಮೂಮೆಂಟ್ ಆಫ್ ದ ಪಾರ್ಟಿಕಲ್. ಅಂದರೆ ನಿಮಗಿಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಇದೆ. ಒನ್ ಈಸ್ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್ ಅಂತ. ಸೊ ಹೀಟ್ ಟ್ರಾನ್ಸ್ಫರ್ ಅನ್ನೋದು ಹೀಟು ಚಲಾವಣೆ ಆಗುವಂಥದ್ದು. ಅಂದರೆ ಒಂದು ಬಾಡಿಯಿಂದ ಮತ್ತೊಂದು ಬಾಡಿಗೆ ಹೀಟು ಚಲಾವಣೆ ಆಗೋದನ್ನು ನಾವು ಹೀಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಇಲ್ಲೇನು ಹೇಳ್ತಾ ಇದ್ದಾನೆ? ಥ್ರೂ ದ ಸಾಲಿಡ್ಸ್ ವಿತೌಟ್ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್. ಸೊ ಇಲ್ಲಿ ಯಾವುದೇ ಪಾರ್ಟಿಕಲ್ಸ್ ಮೂಮೆಂಟ್ ಆಗಲ್ಲ, ಬಟ್ ಸಾಲಿಡಿಂದ ಸಾಲಿಡ್ಗೆ ಇಲ್ಲಿ ನಾವು ಹೀಟ್ ಟ್ರಾನ್ಸ್ಫರ್ ಮಾಡೋದನ್ನು ನಾವೇನಂತ ಕರಿತೀವಿ? ಕಂಡಕ್ಷನ್ ಅಂತ ಕರಿತೀವಿ. ಸಾಲಿಡಲ್ಲೇ ಟ್ರಾನ್ಸ್ಫರ್ ಆಗೋದು ಕಂಡಕ್ಷನ್, ಸಾಲಿಡ್ ಥ್ರೂ ಲಿಕ್ವಿಡಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋದು ಕನ್ವೆಕ್ಷನ್, ರೇಸಲ್ಲಿ ಟ್ರಾವೆಲ್ ಆಗುವಂಥ ಹೀಟ್ನ ನಾವು ರೇಡಿಯೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಉತ್ತರ ಬಂದು ಕಂಡಕ್ಷನ್. ಎರಡನೇದು ದ ಹೀಟ್ ಟ್ರಾನ್ಸ್ಫರ್ ವಿತ್ ದ ಫ್ಲೂಯಿಡ್ ಮೂಮೆಂಟ್. ಅಂದರೆ ಯಾವುದೋ ಒಂದು ಫ್ಲೂಯಿಡಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಕಂಟೈನರ್. ಈ ಕಂಟೈನರ್ನ ಹೀಟ್ ಮಾಡೋಕ್ಕೆ ಕೆಳಗಡೆ ನಾವು ಇದೊಂದು ಕಂಟೈನರಲ್ಲಿ ವಾಟರ್ನ ಇಟ್ಟು ವಾಟರ್ನ ಹೀಟ್ ಪಡೆದಾಗ ಏನಾಗಿರುತ್ತೆ? ಈ ವಾಟರ್ ಬಿಸಿ ಈ ಬಾಡಿಗೆ ಹೀಟಾಗಿ ಚಲಾವಣೆ ಆಗ್ತಾ ಇರುತ್ತೆ. ಡೈರೆಕ್ಟಾಗಿ ನಾವು ಹೀಟ್ ಮಾಡೋ ಬದಲು ಈ ವಾಟರ್ ಹೀಟಿಂದ ಈ ಬಾಡಿನ ಹೀಟ್ ಮಾಡೋದನ್ನ ನಾವೇಂತ ಕರಿತೀವಿ? ಕನ್ವೆಕ್ಷನ್. ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹೀಟ್ನ ಕೊಡೋದನ್ನ ಏನಂತ ಕರಿತೀವಿ? ಕಂಡಕ್ಷನ್. ಸನ್ಲೈಟಿಂದ ಅಥವಾ ಯಾವುದಾದ್ರೂ ಒಂದು ರೇಸಿಂದ ಡೈರೆಕ್ಟಾಗಿ ಯಾವುದಾದ್ರೂ ಒಂದು ಪಾರ್ಟಿಕಲ್ನ ಹೀಟ್ ಮಾಡೋದನ್ನು ನಾವು ರೇಡಿಯೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ವಾಟ್ ಈಸ್ ಅ 4 years ಲಾ ಈಸ್ ರಿಲೇಟೆಡ್ ಟು? ಸೊ 4 years ಲಾ ಈಸ್ ರಿಲೇಟೆಡ್ ಟು, so it is related to heat transfer by the conduction. So this is your answer. 4 years law is related to heat transfer by the conduction. So this is your answer. Next, which material has the high thermal conductivity? ಥರ್ಮಲ್ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಹೀಟನ್ನ ಕಂಡಕ್ಟ್ ಅಂದರೆ ಹೀಟನ್ನು ಟ್ರಾನ್ಸ್ಫರ್ ಮಾಡುವಂಥದ್ದನ್ನು ನಾವು ಕಂಡಕ್ಟಿವಿಟಿ ಅಂತ ಕರಿತೀವಿ. ಡೈರೆಕ್ಟಾಗಿ ಮೆಟಲ್ಗೆ ಹೀಟ್ನ ಕೊಡ್ತಾ ಇರೋದನ್ನು ಕಂಡಕ್ಟಿವಿಟಿ ಅಂತ ಕರಿತಾ ಇದ್ದೀವಿ. ಸೊ ವಿಚ್ ಮೆಟೀರಿಯಲ್ ಹ್ಯಾಸ್ ಹೈ ಥರ್ಮಲ್ ಕಂಡಕ್ಟಿವಿಟಿ? ಯಾವುದರಲ್ಲಿ ಬೇಗ ಹೀಟು ಪಾಸ್ ಆಗುತ್ತೆ? ವುಡ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್, ಪ್ಲಾಸ್ಟಿಕ್ ಈಸ್ ಅ ಬ್ಯಾಡ್, ರಬ್ಬರ್ ಈಸ್ ಅ ಬ್ಯಾಡ್. ಸೊ ಕಾಪರ್ ಈಸ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಕಾಪರ್ ಮತ್ತು ಅಲ್ಯೂಮಿನಿಯಮಲ್ಲಿ ಹೈ ಥರ್ಮಲ್ ಕಂಡಕ್ಟಿವಿಟಿ ಇರುತ್ತೆ. ನೆಕ್ಸ್ಟ್, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಈಸ್ ರಿಲೇಟೆಡ್ ಟು ರೇಡಿಯೇಷನ್, ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ಎವಾಪರೇಷನ್. ಇಟ್ ಈಸ್ ರಿಲೇಟೆಡ್ ಟು ದಿ ಕನ್ವೆಕ್ಷನ್. ಯಾಕೆ ಅಂದರೆ ಇಲ್ಲಿ ಕೂಲಿಂಗ್ ವಿ ಆರ್ ಯೂಸಿಂಗ್ ದ ಫ್ಲೂಯೆಂಟ್, ಅಂದರೆ ಫ್ಲೂಯಿಡ್ನ ಯೂಸ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಇಟ್ ಈಸ್ ದ ಕನ್ವೆಕ್ಷನ್. The Stephen-Boltzmann's law of radiation is directly proportional to T to the power of 4. So this is, ಇದಕ್ಕೊಂದು ಫಾರ್ಮುಲಾ ಇದೆ, ನಾನು ನಿಮಗೆ ಆ ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್,
The emissivity of the perfect black body, emissivity ಅಂದರೆ ಆಚೆ ಹೊರಗಡೆ ಹಾಕೋದು, perfect black body is 1. black body ಏನಾಗಿರುತ್ತೆ, it is a good absorber. Okay, so its emittivity is 1. The radiation travel at speed of sound. ರೇಡಿಯೇಷನ್ ಅಂತಂದ್ರೆ ಏನು, ಕಿರಣಗಳು. ಸೊ ನಿಮಗೆ ಲೈಟ್ ರೇಸ್ ಅಥವಾ ಸನ್ ರೇಸ್ ಏನಾಗ್ತಾ ಇರುತ್ತೆ, ಹೆಂಗೆ ಟ್ರಾವೆಲ್ ಆಗುತ್ತೆ, ಸೌಂಡ್ ಮಾಡಿಕೊಂಡು ಸ್ಪೀಡ್ ಆಫ್ ಸೌಂಡಲ್ಲಿ ಬರುತ್ತಾ, ಸ್ಪೀಡ್ ಆಫ್ ಲೈಟಲ್ಲಿ ಬರುತ್ತಾ, ಸ್ಪೀಡ್ ಆಫ್ ವಿಂಡ್ ಆರ್ ಝೀರೋ ಸ್ಪೀಡ್ ಆಫ್ ಲೈಟ್. ನಮಗೆ ಬರೋ ಕಿರಣಗಳು ಹೆಂಗೆ ಬರುತ್ತೆ, ಸ್ಪೀಡ್ ಆಫ್ ಲೈಟಲ್ಲಿ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ರೇಡಿಯೇಷನ್. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ರೇಡಿಯೇಷನ್ ಅಂದರೆ ಕಿರಣಗಳು. ಸೊ ಕಿರಣಗಳು ನಮಗೆ ಪ್ರಾಕ್ಟಿಕಲಾಗಿ ಎಲ್ಲಿ ನೋಡ್ತೀವಿ, ಸೋಲಾರ್ ವಾಟರ್ ಹೀಟರ್. ರೆಫ್ರಿಜಿರೇಷನಲ್ಲಿ ನಾವು ಕಿರಣಗಳನ್ನ ಯೂಸ್ ಮಾಡಲ್ಲ, ವಾಟರ್ ಪಂಪಲ್ಲಿ ಇಲ್ಲ, ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಇಲ್ಲ. ಸೋಲಾರ್ ವಾಟರ್ ಹೀಟರಲ್ಲಿ ನಾವು ರೇಡಿಯೇಷನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ SI ಯೂನಿಟ್ ಆಫ್ heat transfer? So heat transfer formula ಇದೆ, I'll tell you that later. So what is the SI unit of heat transfer? B is equals to watts divided by meter square per Kelvin. So this is the SI unit of the heat transfer. So next to fill in the blanks. So fill in the blanks ಅಲ್ಲಿ there are dash modes of heat transfer. ನಮ್ಮ ಹತ್ರ ಇರುವಂಥದ್ದು how many modes of heat transfer? ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಕ್ವೆಶನಲ್ಲೇ ಹೇಳಿದೆ, there are 3 modes of heat transfer. One is conduction, convection, radiation. Okay, so 3 modes. The boiling water circulation is an example of, ಇಲ್ಲಿ ವಾಟರ್ ಅಂದರೆ ಫ್ಲೂಯಿಡ್ ಇದೆ, ಅದಕ್ಕೆ ಅದನ್ನು ನಾವು ಕನ್ವೆನ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕನ್ವೆನ್ಷನ್, ನ್ಯಾಚುರಲ್ ಆರ್ ಕನ್ವೆನ್ಷನ್ ಅಂತ ಕರಿತೀವಿ. ದ ಹೀಟ್ ಫ್ರಮ್ ದ ಸನ್ ಅಂದರೆ ರೇಸಿಂದ ಬರ್ತಾ ಇರೋವಂಥದ್ದನ್ನು ನಾವು ಏನಂತ ಕರಿತೀವಿ, ರೇಡಿಯೇಷನ್ ಅಂತ ಕರಿತೀವಿ. ದ ಫೋರ್ಸ್ಡ್ ಕನ್ವೆನ್ಷನ್ ರಿಕ್ವೈರ್ಸ್ ದ ಎಕ್ಸ್ಟರ್ನಲ್ ಡಿವೈಸ್ ಸಚ್ ಆಸ್ ಫ್ಯಾನ್ ಆರ್ ಪಂಪ್. ಕನ್ವೆನ್ಷನ್ ಅಂತಂದಾಗ ಒಂದು ಫ್ಲೂಯಿಡ್ ಡೈರೆಕ್ಟಾಗಿ ಒಂದು ಬಾಡಿ ಮೇಲೆ ಹೀಟ್ ಸಪ್ಲೈ ಮಾಡಲ್ಲ. ಸೊ ದಟ್ ನಾವು ಫೋರ್ಸಬಲಿ ವಿ ಆರ್ ಸೆಂಡಿಂಗ್ ಥ್ರೂ ದ ಫ್ಯಾನ್ ಆರ್ ಪಂಪ್. ಸೊ ಪಂಪ್ ಮಾಡಿ ನೀವು ಅದನ್ನು ಸೆಂಡ್ ಮಾಡಿದಾಗ ಏನಾಗಿರುತ್ತೆ, ಬಲವಂತವಾಗಿ ಅಂದರೆ ಫೋರ್ಸ್ ಮಾಡಿ ನೀವು ಟಚ್ ಮಾಡಿಸ್ತಾ ಇದ್ದೀರಾ ಒಂದು ಬಾಡಿಗೆ ಹೀಟ್ ಆಗಲಿ ಅನ್ನೋದನ್ನು ನಾವು ಫೋರ್ಸ್ಡ್ ಕನ್ವೆನ್ಷನ್ ಅಂತ ಕರಿತೀವಿ. ನಾನು ಕೆಳಗಡೆ ಬೇರೆ ಕ್ವೆಶನ್ ಇದೆ, ಅದರಲ್ಲಿ ಎಕ್ಸ್ಪ್ಲನೇಷನ್ ತೋರಿಸ್ತೀನಿ. Next, the cooling of a hot tea in the open air. Consider this is a hot cup of tea. ಓಪನ್ ಏರ್. ಈಗ ಹಾಟ್ ಕಪ್ ಆಫ್ ಟೀ, ಬಿಸಿ ಟೀನ ನೀವು ಕನ್ಸಿಡರ್ ಮಾಡಿದ್ದೀರಾ. ಆ ಟೀನ ನೀವು ಹಾಗೆ ಇವಾಗ ಒಂದು ಕಪ್ ಆಫ್ ಟೀನ ತೊಗೊಂಡು ಹಾಗೆ ಇಟ್ಬಿಡ್ತೀರಾ ಒಂದು ಟೇಬಲ್ ಮೇಲೆ. ಇಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಏನಾಗಿರುತ್ತೆ, ಕಪ್ ಆಫ್ ಟೀಯಲ್ಲಿರೋ ಅಂಥ ಒಂದು ಬಿಸಿ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಇರುತ್ತೆ. ಹೇಗೆ ಕಡಿಮೆ ಆಗುತ್ತೆ, ನ್ಯಾಚುರಲಿ ಏರ್ ಫ್ಲೂಯಿಡ್ ಅಂದರೆ ಏರ್ ಅಲ್ವಾ. ಸೊ ನ್ಯಾಚುರಲಿ ಏರ್ ಬಂದು ಅದ್ರ ಜೊತೆಗೆ ರಿಯಾಕ್ಟ್ ಆದಾಗ, ರಿಯಾಕ್ಟ್ ಇನ್ ದ ಸೆನ್ಸ್ ಅದನ್ನು ಇದರಲ್ಲಿರುವಂಥ ಬಿಸಿನ ಎವಾಪರೇಟ್ ಮಾಡುತ್ತೆ, ಅಂದರೆ ಬಿಸಿನ ಆಚೆ ಕಡೆಗೆ ಹೋಗೋದು ಥರ ಎವಾಪರೇಟ್ ಮಾಡುತ್ತೆ. ಹಾಗಾಗಿ ಏನಾಗಿರುತ್ತೆ, ಈ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಕನ್ವೆನ್ಷನ್. ಅಲ್ಲಿ ಫ್ಲೂಯಿಡ್ ಇದೆ, ಸೊ ಫ್ಲೂಯಿಡಿಂದ ಏರ್ ಆಚೆ ಹೋಗೋದನ್ನ ನಾವೇನಂತ ಕರಿತೀವಿ, ಕನ್ವೆನ್ಷನ್ ಅಂತ ಕರಿತೀವಿ. ಸೊ these are the important fill in the blanks which is given in the question bank. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ನಿಮಗೆ 2 marks 3 marksನ ನಾನು ಎರಡೂ ಜಾಯಿನ್ ಮಾಡಿದ್ದೀನಿ. ವೈ ಐ ಹ್ಯಾವ್ ಜಾಯಿಂಡ್, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಬೋತ್ ಅಂತ ಅರ್ಥ. ಸೊ 2 marksಗೆ ಸಪ್ರೇಟಾಗಿ 3 marksಗೆ ಸಪ್ರೇಟಾಗಿ ಓದೋ ಬದಲಿಗೆ 2 marks ಕ್ವೆಶನ್ ಕೊಟ್ಟರು ನೀವು ಆನ್ಸರ್ನ ಬರಿಬೋದು, 3 marks ಕ್ವೆಶನ್ ಕೊಟ್ಟರು ಆನ್ಸರ್ನ ಬರಿಬೋದು. ಸೊ ಇಟ್ ವಾಸ್ ದೇರ್ ಇನ್ ಬೋತ್, ಸೊ ಹ್ಯಾವ್ ಕಂಬೈಂಡೆಡ್. ಸೊ ಇಲ್ಲಿ ಏನು ಅಂತಂದರೆ 2 marksಲ್ಲಿ ಕ್ವೆಶನ್ನ ಈ ರೀತಿ ಕೇಳಿದರು, ನೇಮ್ ದ 3 modes ಆಫ್ ಹೀಟ್ ಟ್ರಾನ್ಸ್ಫರ್ ಅಂತ. ಬಟ್ 3 marksಲ್ಲಿ ಕ್ವೆಶನ್ ಏನು ಕೊಟ್ಟಿದ್ರು, ಅದೇ 3 modesನ ಎಕ್ಸ್ಪ್ಲೈನ್ ಮಾಡು ಅಂತ. ಹಂಗಾಗಿ ನಾನು ಎರಡೂ ಒಂದೇ ಜಾಗದಲ್ಲಿ ಕೊಟ್ಟಿದ್ದೀನಿ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ 3 modes ಆಫ್ ಹೀಟ್ ಟ್ರಾನ್ಸ್ಫರ್ ಯಾವುದು, ಒಂದು ಕಂಡಕ್ಷನ್ನು, ಇನ್ನೊಂದು ಕನ್ವೆನ್ಷನ್ನು, ಇನ್ನೊಂದು ರೇಡಿಯೇಷನ್ನು. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ 3 marksಲ್ಲಾದರೂ ಕೊಡ್ತಾನೆ, 2 marksಲ್ಲಾದರೂ ಕೊಡ್ತಾನೆ, ಬಿಕಾಸ್ ಥರ್ಮಲ್ ಇಂಜಿನಿಯರಿಂಗ್ಗೆ ಇದು ಬೇಸಿಕ್ಸ್ ಇದೆ. ಕಂಡಕ್ಷನ್ ಅಂತಂದ್ರೇನು, ಹೀಟ್ ಟ್ರಾನ್ಸ್ಫರ್ ಇನ್ ವಿಚ್ ಏನಾಗ್ತಾ ಇದೆ, ಹೀಟು ಹೋಗ್ತಾ ಇದೆ, ಫ್ಲೋ ಫ್ರಮ್ ಹೆಂಗೋಗುತ್ತೆ ಹೀಟ್ ಹೋಗೋವಾಗ ಹೆಂಗಿರುತ್ತೆ ಟೆಂಪರೇಚರು, ಹೈ ಟೆಂಪರೇಚರ್ ರೀಜನ್ ಇಂದ
ಲೋ ಟೆಂಪರೇಚರ್ ರೀಜನ್ ವಿತೌಟ್ ಆ್ಯಕ್ಚುಯಲ್ ಮೂಮೆಂಟ್ ಆಫ್ ದಿ ಸಬ್ಸ್ಟೆನ್ಸಸ್. ಸೊ ಏನು ಹೇಳ್ತಾ ಇದ್ದಾನೆ, ವಾಟ್ ಈಸ್ ಹೀಟ್ ಟ್ರಾನ್ಸ್ಫರ್? ಹೀಟ್ ಟ್ರಾನ್ಸ್ಫರ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಹೀಟ್ ಅಂದರೆ ಬಿಸಿ, ಅದು ಟ್ರಾನ್ಸ್ಫರ್ ಆಗ್ತಾಯಿದೆ. ಬಿಸಿ ಇದೆ ಅಂತಂದಮೇಲೆ ಹೀಟು ಹೋಗ್ತಾ ಇದೆ, ಚಲಾವಣೆ ಆಗ್ತಾ ಇರುತ್ತೆ. ಬಿಸಿ ಇದೆ ಅಂದಾಗ ಏನಾಯಿತು, ಟೆಂಪರೇಚರು ಜಾಸ್ತಿ ಇದೆ. ಸೊ ಟೆಂಪರೇಚರ್ ಜಾಸ್ತಿಯಿಂದ ನೆಕ್ಸ್ಟು ಟೆಂಪರೇಚರ್ ಕಡಿಮೆ ಕಡೆಗೆ ಹೋಗುತ್ತೆ. ಟೆಂಪರೇಚರ್ ಆಫ್ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿ ಕಡೆಗೆ ಹೋಗ್ತಾ ಇರುತ್ತೆ. ಬಟ್ ಏನಪ್ಪ ಅಂದರೆ ಬಾಡಿನ ಯಾವುದೇ ಥರದ ಮೂಮೆಂಟ್ ಮಾಡ್ದೀರಾ, ಅದನ್ನು ನಾವೇನಂತ ಕರಿತೀವಿ, ಕಂಡಕ್ಷನ್. ಇಲ್ಲಿ ಉದಾಹರಣೆಗೆ ಮೆಟಲ್ ಸ್ಪೂನ್ ಬಿಕಮ್ಸ್ ಹಾಟ್ ಇನ್ ಎ ಟೀ. ಈಗ ನಾವು ಒಂದು ಕಪ್ ಆಫ್ ಟೀನ ತೊಗೊಳ್ಳಿ, ಆ ಕಪ್ ಆಫ್ ಟೀಯಲ್ಲಿ ನೀವು ಒಂದು ಟೀನ ಬಿಸಿ ಮಾಡಿ ಇಟ್ಕೊಂಡಿರ್ತೀರ. ದಿಸ್ ಈಸ್ ಹಾಟ್ ಅಂದರೆ ಟೀ ಹೆಂಗಿದೆ, ಬಿಸಿ ಬಿಸಿ ಇದೆ. ಇದರಲ್ಲಿ ನಾನು ಒಂದು ಸ್ಪೂನ್ನ ಇಡ್ತೀನಿ. ಸ್ಪೂನ್ನ ಇಟ್ಟಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗಿರುತ್ತೆ, ಈ ಟೀ ಬಿಸಿ ಬಂದು ಸ್ಪೂನ್ಗೆ ತಾಕುತ್ತೆ. ಇಲ್ಲಿ ನಾವು ಯಾವುದೇ ಥರ ಸಬ್ಸ್ಟೆನ್ಸಸ್ ಮೂವ್ ಮಾಡಲಿಲ್ಲ. ಬಟ್ ಆದರೆ ಒಂದು ಸ್ಪೂನ್ ಅಂದರೆ ಒಂದು ಕೋಲ್ಡ್ ಮೆಟಲ್ನ ಇದರಲ್ಲಿ ಇಟ್ಟಾಗ, ನಾರ್ಮಲ್ ಮೆಟಲ್ನ ಇದರಲ್ಲಿ ಇಟ್ಟಾಗ ಇಲ್ಲಿರೋ ಬಿಸಿ ಮೆಟಲಲ್ಲಿರೋವಂಥ ಹೈ ಹೀಟು ಈ ಮೆಟಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕಂಡಕ್ಷನ್. ನೆಕ್ಸ್ಟ್ ಕನ್ವೆಕ್ಷನ್, ದ ಹೀಟ್ ಟ್ರಾನ್ಸ್ಫರ್ ಮೂಮೆಂಟ್ ವಿತ್ ದ ಫ್ಲೂಯಿಡ್ಸ್. ಸೊ ಇಲ್ಲೇನಾಗ್ತಾ ಇದೆ, ಇಲ್ಲಿ ಫ್ಲೂಯಿಡ್ಸ್ನ ಮೂವ್ ಆಗ್ತಾ ಇದೆ. ಬಾಯ್ಲಿಂಗ್ ವಾಟರ್ ಸರ್ಕ್ಯುಲೇಷನ್. ಸೊ ಏನಾಗ್ತಾ ಇದೆ, ಯಾವುದೇ ಒಂದು ವಾಟರ್ ಬಾಯ್ಲ್ ಆಗ್ತಾ ಇದೆ ಅಲ್ವಾ, ಸೊ ಆಗ ಏನಾಗ್ತಾ ಇದೆ, ಇಲ್ಲಿ ಫ್ಲೂಯಿಡ್ ಇದೆ, ಫ್ಲೂಯಿಡ್ನ ಹೀಟ್ ಮಾಡ್ತಾ ಇದ್ದೀವಿ. ಆ ಹೀಟ್ನ ಸರ್ಕ್ಯುಲೇಟ್ ಮಾಡ್ತೀವಿ. ಫ್ಲೂಯಿಡ್ ಬಿಸಿ ಮಾಡಿಬಿಟ್ಟು ಆ ಒಂದು ಬಿಸಿನ ನಾವು ನೆಕ್ಸ್ಟ್ ಸರ್ಕ್ಯುಲೇಟ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಕನ್ವೆಕ್ಷನ್. Next is radiation. The heat transfers through the electromagnetic waves. ಈ ಪಾಯಿಂಟ್ ಇರಬೇಕಲ್ಲಿ, the heat which is transferred through the electromagnetic waves. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲಿಂದ ಬರುತ್ತೆ, ಡ್ಯೂ ಟು ಸನ್ಲೈಟ್. ಓಕೆ, ಎಕ್ಸಾಂಪಲ್, ದ ಹೀಟ್ ಫ್ರಮ್ ದ ಸನ್ ರೀಚಸ್ ಟು ದ ಅರ್ತ್. ಸೊ ಸನ್ನಿಂದ ಕೆಳಗಡೆ ನಮಗೆ ನ್ಯಾಚುರಲ್ ಅರ್ತ್ ಮೇಲೆ ಬೀಳ್ತಾ ಇರುವಂಥ ಸನ್ ರೇಸ್ ಇಸ್ ಕಾಲ್ಡ್ ರೇಡಿಯೇಷನ್. Next. So next question, give 2 example for conduction. So conduction ಗೆ 2 ಉದಾಹರಣೆ ಕೊಡಿ ಅಂತ ಕೇಳ್ತಿದ್ದೇನೆ. A metal spoon is getting heat when it is left in the bowl. ಸೊ ನಾನು ಬೌಲ್ ಒಳಗಡೆಗೆ ಒಂದು ಸ್ಪೂನ್ನ ಹಾಗೆ ಬಿಟ್ಬಿಟ್ಟಿದ್ದಾಗ ಏನಾಗಿರುತ್ತೆ, ಈ ಬೌಲ್ ಒಳಗಡೆ ಇರುವಂಥ ಬಿಸಿ ಏನಾಗಿರುತ್ತೆ, ಸ್ಪೂನ್ಗೆ ತಾಕಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ one of the example. Next, the melting the ice is directly placed in the warm hand. ನಿಮ್ಮ ಕೈಯಲ್ಲಿ ಒಂದು ಐಸ್ ಕ್ಯೂಬ್ನ ಇಟ್ಕೊಂಡಿದ್ದ ತಕ್ಷಣ ನಿಮ್ಮ ಬಾಡಿಯಲ್ಲಿರೋ ಹೀಟಿಂದ ಆ ಒಂದು ಐಸ್ ಕ್ಯೂಬ್ ಏನಾಗಿರುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ಹೌದಾ, ಡ್ರಾಪ್ಸ್ ಮೆಲ್ಟ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಮೆಲ್ಟಿಂಗ್ ದ ಐಸ್ ಡೈರೆಕ್ಟ್ಲಿ ಪೇಸ್ಡ್ ಆನ್ ದಿ ವಾರ್ಮ್ ಹ್ಯಾಂಡ್ ಅಂದರೆ ಅರ್ಥ. ಸೊ ನೆಕ್ಸ್ಟ್ 3ನೇ ಕ್ವೆಶನ್ ಈ ರೀತಿ ಇದೆ, ಸ್ಟೇಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಡಿಯೇಷನ್. ಸೊ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಡಿಯೇಷನ್? ಸೊ ರೇಡಿಯೇಷನ್ ಆಗಬೇಕಂದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ನೋ ಮೆಟೀರಿಯಲ್ ಮೀಡಿಯಮ್ ಈಸ್ ರಿಕ್ವೈರ್ಡ್. ಸೊ ಸನ್ನಿಂದ ಬರ್ತಾ ಇರುವಂಥ ರೇಡಿಯೇಷನ್ಗೆ ಯಾವುದಾದ್ರೂ ಮೆಟೀರಿಯಲ್ ಒಳಗಡೆಯಿಂದ ಬರ್ತಿದೆಯಾ? ಇಲ್ಲ, ಡೈರೆಕ್ಟಾಗಿ ಅದು ಅರ್ತ್ ಮೇಲೆ ಬಂದು ಬೀಳ್ತಾ ಇದೆ. ಹೌದಾ? ಸೊ ದಟ್ ನೋ ಮೆಟೀರಿಯಲ್ ಈಸ್ ರಿಕ್ವೈರ್ಡ್. ರೇಡಿಯೇಷನ್ ಕ್ಯಾನ್ ಟ್ರಾವೆಲ್ ಥ್ರೂ ದ ವ್ಯಾಕ್ಯೂಮ್. ರೇಡಿಯೇಷನ್ ಹೆಂಗೆ ಟ್ರಾವೆಲ್ ಆಗುತ್ತೆ, ಇಡೀ ಆಚೆ ಕಡೆ ಇರೋವಂಥ ಇಡೀ ವ್ಯಾಕ್ಯೂಮ್ ಏನು ಸ್ಪೇಸ್ ಇದೆಯೋ ಅಷ್ಟು ಸ್ಪೇಸ್ ಒಳಗಡೆ ಅದು ಈಸಿಯಾಗಿ ಟ್ರಾವೆಲ್ ಆಗುತ್ತೆ. ರೇಡಿಯೇಷನ್ ಟ್ರಾವೆಲ್ಸ್ ಅಟ್ ದ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಅಂತಂದರೆ ಯಾವ ಥರ, ಲೈಟ್ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ದಟ್ ಆ ಸ್ಪೀಡ್ ಎಷ್ಟಿರುತ್ತೋ ಅಷ್ಟು ಸ್ಪೀಡಲ್ಲಿ ಅದು ಟ್ರಾವೆಲ್ ಆಗಿ ಅರ್ಥನ ಟಚ್ ಮಾಡ್ತಾ ಇರುತ್ತೆ. ಆಲ್ ಬಾಡೀಸ್ ಅಬ್ಸಲ್ಯೂಟ್ಲಿ ಝೀರೋ ವಿತ್ ಎಮಿಟ್ ರೇಡಿಯೇಷನ್. ಸೊ ಆಲ್ ಬಾಡೀಸ್ ಅಬೌವ್ ದ ಅಬ್ಸಲ್ಯೂಟ್ ವಿಲ್ ಎಮಿಟ್ ದ ರೇಡಿಯೇಷನ್. ಸೊ ಅಬೌವ್ ಝೀರೋ ಇದ್ದಾಗ ಏನಾಗಿರುತ್ತೆ, ರೇಡಿಯೇಷನ್ನು ಎಲ್ಲ ಬಾಡೀಸಿಂದನೂ ಎಮಿಟ್ ಆಗುತ್ತೆ. ರೇಡಿಯೇಷನ್ ಅಕ್ಕರ್ಸ್ ಇನ್ ಆಲ್ ಡೈರೆಕ್ಷನ್. ರೇಡಿಯೇಷನ್ ಹೆಂಗೆ, ಇಟ್ ಅಕ್ಕರ್ಸ್ ಇನ್ ಆಲ್ ಡೈರೆಕ್ಷನ್. 360 ಡಿಗ್ರಿ ಸನ್ಲೈಟು ರೇಡಿಯೇಷನ್ನು ಬೀಳ್ತಾ ಇರುತ್ತೆ. ಮತ್ತು ಹೀಟ್ ಟ್ರಾನ್ಸ್ಫರ್ ರೇಡಿಯೇಷನ್ ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಸೊ ಇಲ್ಲಿಂದ ಇಲ್ಲಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಸನ್ನಿಂದ ಅರ್ತ್ಗೆ ಹೀಟು ಟ್ರಾನ್ಸ್ಫರ್ ಆಗ್ತಾ ಇದೆ. ಆವಾಗ ಹೆಂಗಾಗಿರುತ್ತೆ, ಸನ್ ರೇಸ್ ಜಾಸ್ತಿ ಇದ್ದಂಗೆ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಟೆಂಪರೇಚರು ಹೈ ಇರುತ್ತೆ. ಸೊ ಸನ್ ರೇಸ್ ಟೆಂಪರೇಚರ್ ಕಡಿಮೆ ಇತ್ತು ಅಂದರೆ ಸನ್ ರೇಸ್ ಏನಾಗ್ತಾ ಇರುತ್ತೆ, ಹೀಟ್ ಟ್ರಾನ್ಸ್ಫರ್ ಲೋ ಇದೆ ಅಂತಂದಾಗ ಏನಾಗಿರುತ್ತೆ, ಟೆಂಪರೇಚರು ಲೋ ಇರುತ್ತೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ರೇಡಿಯೇಷನ್. ನೆಕ್ಸ್ಟ್ ಕ್ವೆಶನ್,
ರೈಟ್ ದ ಫೋರಿಯರ್ಸ್ ಲಾ ಈಕ್ವೇಷನ್ ಅಂತ ಕೊಡ್ತಾರೆ. ಸೊ ಕ್ವೆಶನ್ನ ನಿಮಗೆ ಫಾರ್ಮುಲಾನ ಬರೆದು ಏನು ಅದು ಅಂತ ಕೇಳ್ತಿದ್ದಾನೆ. ಸೊ ಇದು 3 ಮಾರ್ಕ್ಸಲ್ಲಾದರೂ ಕೇಳ್ಬೋದು, 2 ಮಾರ್ಕ್ಸಲ್ಲಾದರೂ ಕೇಳ್ಬೋದು. ಸೊ ವಾಟ್ ಈಸ್ ಫೋರಿಯರ್ಸ್ ಲಾ? ಫೋರಿಯರ್ಸ್ ಲಾ ಫಾರ್ಮುಲಾ ಈಸ್ Q is equals to minus KA dt divided by d of x. This is the Fourier's formula. Q ಅಂದರೆ ಏನಪ್ಪ? ಹೀಟ್ ಟ್ರಾನ್ಸ್ಫರ್. ಇದನ್ನು ನೆನ್ಪಿಟ್ಕೊಳ್ಳಿ, ಥರ್ಮಲ್ ಇಂಜಿನಿಯರಿಂಗ್ಗೆ ಎಲ್ಲೆಲ್ಲಿ Q ಬಂದಿದೆಯೋ ಅಲ್ಲೆಲ್ಲನೂ ಹೀಟ್ ಟ್ರಾನ್ಸ್ಫರ್ ಅಂತಲೇ ಇರುತ್ತೆ. K ಈಸ್ ಥರ್ಮಲ್ ಕಂಡಕ್ಟಿವಿಟಿ. K ಅನ್ನೋದೇನಪ್ಪ ಅಂದರೆ ಥರ್ಮಲ್ ಕಂಡಕ್ಟಿವಿಟಿ ಕಾನ್ಸ್ಟೆಂಟ್. A is nothing but as area of the cross section. A ಏನಪ್ಪ ಅಂತಂದರೆ ಎಷ್ಟು ಕ್ರಾಸ್ ಸೆಕ್ಷನ್, ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡ ಬಾಡಿ ಇದೆ, ಇಷ್ಟಕ್ಕೂ ಹೀಟ್ ಬೀಳ್ತಾ ಇದೆ ಅಂತಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಷ್ಟು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಬಾಡಿ ಇದೆ, ಅದರಲ್ಲಿ ಹೀಟು ಬರೀ ಇಲ್ಲಿ ಒಂದೇ ಪಾಯಿಂಟಲ್ಲಿ ಮಾತ್ರ ಆಗ್ತಾ ಇದೆ ಅಂದರೆ ಇಷ್ಟು ಮಾತ್ರನೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಆ ಪಾಯಿಂಟ್ ಮಾತ್ರನೇ ಕನ್ಸಿಡರ್ ಮಾಡ್ತೀವಿ. ಸೊ ಆ ಥರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. dt by d of x ಅಂತಂದರೆ ದ ಚೇಂಜ್ ಇನ್ ದ ಟೆಂಪರೇಚರ್ ಗ್ರೇಡಿಯಂಟ್. ಚೇಂಜ್ ಇನ್ ದ ಟೆಂಪರೇಚರ್ ಏನು ಅಂದರೆ ನೀವಾಗಲೇ ಕೋಲ್ಡ್ ಆಗಿತ್ತು, ನೆಕ್ಸ್ಟು ಹೀಟ್ ಆಗುತ್ತೆ. ಟೆಂಪರೇಚರ್ ಆಗಲೇ ಏನಾಗಿತ್ತು? 0 ಇತ್ತು, ಈಗ ಟೆಂಪರೇಚರ್ ಏನಾಗ್ತಾಯಿದೆ? ಹೈ ಆಗ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಚೇಂಜ್ ಇನ್ ದ ಟೆಂಪರೇಚರ್, ದ ಡಿಫ್ರೆನ್ಸ್. ದ ನೆಗೆಟಿವ್ ಸೈನ್, ಇಲ್ಲಿ ನೆಗೆಟಿವ್ ಸೈನ್ ಯಾಕಿದೆ ಅಂದರೆ ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಹೀಟ್ ಆಲ್ವೇಸ್ ಫ್ಲೋ ಫ್ರಮ್ ದ ಹೈಯರ್ ಟೆಂಪರೇಚರ್ ಟು ಲೋಯರ್ ಟೆಂಪರೇಚರ್ಸ್. ಆಬ್ವಿಯಸ್ಲಿ ಹೀಟ್ ಹೆಂಗೆ ಟ್ರಾವೆಲ್ ಆಗುತ್ತೆ? ಹೈ ಟೆಂಪರೇಚರ್ ಇಂದ ಎಲ್ಲಿ ಲೋ ಇದೆಯೋ ಅಲ್ಲಿಗೆ ಟ್ರಾವೆಲ್ ಆಗುತ್ತೆ. ಲೋ ಇಂದ ಹೈಗೆ ಹೋಗುತ್ತೆ ಟೆಂಪರೇಚರ್? ಇಲ್ಲ. ಹಾಗಾಗಿ ಹೈಯಿಂದನೇ ಲೋಗೆ ಹೋಗೋದು. ಅದಕ್ಕೋಸ್ಕರ ಇಲ್ಲಿ ಫಾರ್ಮುಲಾನಲ್ಲಿ ಸ್ಟಾರ್ಟಿಂಗಲ್ಲಿ ಮೈನಸ್ KA dt by d of x ಅಂತ ಬರೀತಾರೆ. ಸೊ ಇದು ಇಲ್ಲಿರುವಂಥ ಫಾರ್ಮುಲಾ ಒಂದು ಮೀನಿಂಗ್ ಎಕ್ಸ್ಪ್ಲನೇಷನ್ನು. ಸೊ ಇಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಕೊಡ್ತಾನೆ. ಫೋರಿಯರ್ಸ್ ಈಕ್ವೇಷನ್ ಅಂತಲೇ ಕೇಳ್ತಾರೆ. ನೆಕ್ಸ್ಟ್ ಈ ರೀತಿ ಇದೆ, ಡಿಫೈನ್ ದ ಹೀಟ್ ಟ್ರಾನ್ಸ್ಫರ್. ಅಂದರೆ ಹೀಟ್ ಟ್ರಾನ್ಸ್ಫರ್ ಎಂದರೆ ಏನು ಅಂದರೆ ನಿಮಗೆ ಗೊತ್ತಿದೆ, ಹೀಟನ್ನು ಟ್ರಾನ್ಸ್ಫರ್ ಮಾಡೋದು. ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀರಾ ಹೀಟನ್ನು? ಹೈ ಟೆಂಪರೇಚರಿಂದ ಲೋ ಟೆಂಪರೇಚರ್ಗೆ ಹೋಗುತ್ತೆ ಅಷ್ಟೇ. ಹೀಟ್ ಟ್ರಾನ್ಸ್ಫರ್ ಈಸ್ ದ ಪ್ರಾಸೆಸ್, ಅದು ಒಂದು ಪ್ರಾಸೆಸ್. ಏನಾಗುತ್ತೆ ಇಲ್ಲಿ? ಟ್ರಾನ್ಸ್ಫರ್ ದ ಥರ್ಮಲ್ ಎನರ್ಜಿ. ಥರ್ಮಲ್ ಎನರ್ಜಿ ಅಂದರೆ ಹೀಟ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಹೈ ಟೆಂಪರೇಚರ್ ಬಾಡಿ ಟು ಲೋ ಟೆಂಪರೇಚರ್ ಬಾಡಿ. ಡ್ಯೂ ಟು ದಿಸ್ ಟೆಂಪರೇಚರ್ ಡಿಫ್ರೆನ್ಸ್ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಲ್ವಾ? ಒಂದು ಬಾಡಿ ಹೈ ಟೆಂಪರೇಚರಿಂದ ಒಂದು ಲೋ ಟೆಂಪರೇಚರ್ ಬಾಡಿಗೆ ಹೀಟ್ ಏನಾಗ್ತಾ ಇದೆ? ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಹೌದಲ್ವಾ? ಇಲ್ಲಿ ಹೀಟ್ ಇದೆ, ಟೆಂಪರೇಚರು, ಆ ಹೀಟು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗ್ತಾ ಇದೆ. ದಿಸ್ ಈಸ್ ಹೈ ಟೆಂಪರೇಚರ್, ದಿಸ್ ಈಸ್ ಲೋ ಟೆಂಪರೇಚರ್ ಬಾಡಿ. ಈ ಬಾಡಿಯಿಂದ ಈ ಬಾಡಿಗೆ ಹೀಟ್ ಟ್ರಾನ್ಸ್ಫರ್ ಆಗೋದನ್ನ ನಾವು ಹೀಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ದಟ್ ಈಸ್ ಫಾರ್ 2 ಮಾರ್ಕ್ಸ್ ಕ್ವೆಶನ್. ಡಿಫೈನ್ ದ ಥರ್ಮಲ್ ಕಂಡಕ್ಟಿವಿಟಿ, ರೈಟ್ ಇಟ್ಸ್ ಯೂನಿಟ್ ಅಂತ ಕೇಳ್ತಾರೆ. ಸೊ ಥರ್ಮಲ್ ಕಂಡಕ್ಟಿವಿಟಿ, ಥರ್ಮಲ್ ಅಂದರೆ ಹೀಟ್, ಕಂಡಕ್ಷನ್ ಅಂದರೆ ಏನು? ಟ್ರಾನ್ಸ್ಫರ್ ಫ್ರಮ್ ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್. ಥರ್ಮಲ್ ಕಂಡಕ್ಟಿವಿಟಿ ಇಸ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ಇಟ್ ಇಂಡಿಕೇಟ್ಸ್ ದ ಎಬಿಲಿಟಿ ಟು ಕಂಡಕ್ಟ್ ಹೀಟ್. ಅಷ್ಟೇ ನಾನು ಹೇಳ್ತಾ ಇರೋದು. ನೋಡಿ, ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಏನು? ಒಂದು ಮೆಟೀರಿಯಲಲ್ಲಿ ಹೀಟನ್ನು ಒಂದು ಹೈ ಟೆಂಪರೇಚರಿಂದ ಲೋ ಟೆಂಪರೇಚರ್ಗೆ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ ಅನ್ನೋದನ್ನೇ ಥರ್ಮಲ್ ಕಂಡಕ್ಟಿವಿಟಿ. ವಾಟ್ ಈಸ್ SI ಯೂನಿಟ್? W divided by mK. What is next? Question number 7. Why the cooking vessels are used in ಅಲ್ಯೂಮಿನಿಯಂ ಆರ್ ಕಾಪರ್? ಯಾಕೆ ಕುಕ್ಕಿಂಗ್ ವೆಸಲ್ಸ್ ಅಲ್ಯೂಮಿನಿಯಂ ಅಥವಾ ಕಾಪರ್ನ ಯೂಸ್ ಮಾಡ್ತಾರೆ? ಯಾಕೆ ಯೂಸ್ ಮಾಡ್ತಾರೆ ಅಲ್ಯೂಮಿನಿಯಂ ಅಥವಾ ಕಾಪರು? ಅಲ್ಯೂಮಿನಿಯಂ ಅಥವಾ ಕಾಪರ್ ಪಾತ್ರೆನ ಒಲೆ ಮೇಲೆ ಇಟ್ಟಿದ ತಕ್ಷಣ ಏನಾಗುತ್ತೆ? ಬೇಗ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಯೂಮಿನಿಯಂ ಅಥವಾ ಕಾಪರ್ ಮೆಟಲ್ನ ನಾವು ಅಡುಗೆ ಮನೆಯಲ್ಲಿ ಬಳಸ್ತೀವಿ. ಯಾಕೆ ಅಂದರೆ ಬಿಕಾಸ್ ಆಫ್ ಹೈ ಥರ್ಮಲ್ ಕಂಡಕ್ಟಿವಿಟಿ, ಬೇಗ ಹೀಟು ಟಚ್ ಆಗುತ್ತೆ ಮೆಟಲ್ಗೆ, ಅದಕ್ಕೋಸ್ಕರ ನಾವು ಮೆಟಲ್ನ ನಾವು ಇದು ಯೂಸ್ ಮಾಡ್ತೀವಿ. ದ ಮೆಟಲ್ ಕುಕ್ಕಿಂಗ್ ವೆಸಲ್ ಕಂಡಕ್ಟ್ಸ್ ಹೀಟ್ ಕ್ವಿಕ್ಲಿ. ಮೆಟಲ್ಲು ಹೀಟ್ ಕ್ವಿಕ್ ಆಗಿ ಆಗತ್ತೆ. ಮೆಟೀರಿಯಲ್ ಬೇಗ ಹೀಟ್ ಆಗೋದ್ರಿಂದ ಏನಾಗುತ್ತೆ? ಡ್ಯೂ ಟು ಹೈ ಫ್ಲೇಮ್ ದ ಫುಡ್ ಕ್ಯಾನ್ ಬಿ ಬಾಯ್ಲ್ಡ್. ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ ಈಸ್ ಕಾಮನ್ಲಿ ಯೂಸ್ಡ್ ಬಿಕಾಸ್ ಆಫ್ ಹೈ ಥರ್ಮಲ್ ಕಂಡಕ್ಟಿವಿಟಿ ಆ್ಯಂಡ್ ಲೋ ಸ್ಪೆಸಿಫಿಕ್ heat capacity.
ಸೊ ಇದು ಎರಡು ರೀಸನ್ನಿಂದ ಏನಾಗಿರುತ್ತೆ, ನಾವು ಅಲ್ಯೂಮಿನಿಯಂ ಮತ್ತು ಕಾಪರ್ನ ಯೂಸ್ ಮಾಡ್ತೀವಿ. ಈ ಪ್ರಾಪರ್ಟೀಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಟಲಲ್ಲಿ ಹೀಟು ಫಾಸ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಬರ್ನರ್ ಇಂದ ಏನಾಗ್ತಾಯಿದೆ, ಫುಡ್ಡು ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಪಾತ್ರೆ ಆ್ಯಂಡ್ ದಿಸ್ ಈಸ್ ಯುವರ್ ಹೀಟ್. ಈಗ ಇಲ್ಲಿ ನಾನು ಹಾಲನ್ನ ಇಟ್ಟಿದ್ದೀನಿ, ಹೀಟ್ನ ಕೊಟ್ಟಿದ ತಕ್ಷಣ ಏನಾಗಿರುತ್ತೆ, ಹಾಲು ಒಂದು ಹೀಟ್ ಎಷ್ಟು ಫಾಸ್ಟಾಗಿ ಕೊಟ್ಟರೆ ಅಷ್ಟು ಫಾಸ್ಟಾಗಿ ಹೀಟು ಹಾಲು ಕಾದ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಫ್ರಮ್ ದ ಬರ್ನರ್ ಹೀಟ್ ಫಾಸ್ಟ್ ಫ್ರಮ್ ದ ಬರ್ನರ್ ಇಟ್ ಚೇಂಜಸ್ ಟೆಂಪರೇಚರ್ ಕ್ವಿಕ್ಲಿ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಇಲ್ಲಿರೋಂಥ ಕೋಲ್ಡ್ ಮಿಲ್ಕ್ ಏನಾಗಿರುತ್ತೆ, ಹಾಟ್ ಮಿಲ್ಕ್ ಆಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಪ್ರಶ್ನೆ, ಹೌ ಡಸ್ ಅನ್ ಆಟೋಮೊಬೈಲ್ ರೇಡಿಯೇಟರ್ ಯೂಸ್ಡ್ ಕನ್ವೆನ್ಷನ್? ಸೊ ಎಲ್ಲರಿಗೂ ನಿಮಗೆ ರೇಡಿಯೇಟರ್ ಗೊತ್ತಿದೆ. ರೇಡಿಯೇಟರ್ ಎಲ್ಲಿ ಯೂಸ್ ಮಾಡ್ತೀವಿ, ನಾವು ಆಟೋಮೊಬೈಲ್ ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ. ರೇಡಿಯೇಟರ್ ಹೀಟ್ ಜಾಸ್ತಿ ಆಗೋಯ್ತು ಅಂತಂದಾಗ ಏನಾಗಿರುತ್ತೆ, ಬಿಸಿ ಜಾಸ್ತಿ ಆಗಿಬಿಡುತ್ತೆ. ಸೊ ರೇಡಿಯೇಟರ್ಸ್ ಅಂದರೆ ಈ ರೀತಿ ಟ್ಯೂಬ್ಸ್ ಇರುತ್ತೆ. ಈ ಟ್ಯೂಬ್ಸಲ್ಲಿ ನಾವು ವಾಟರ್ನ ಫಿಲ್ ಮಾಡ್ತೀವಿ. ಯಾಕೆ, ಈ ಒಂದು ಇಂಜಿನ್ ಬಿಸಿ ಆಗೋದಾಗ ಏನಾಗಿರುತ್ತೆ, ಈ ವಾಟರ್ ಸರ್ಕ್ಯುಲೇಟ್ ಮಾಡಿದಾಗ ಇಂಜಿನ್ನ ಕೂಲ್ ಮಾಡುತ್ತೆ ಅಂತ. ಸೊ ದಟ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ರೇಡಿಯೇಟರ್ ಅಂದರೆ ಏನು ಅಂತ. ಅವ್ರು ಕೇಳ್ತಾರೆ ಕ್ವೆಶನ್ನು, ಹೌ ಡಸ್ ಆ್ಯನ್ ಆಟೋಮೊಬೈಲ್ ರೇಡಿಯೇಟರ್. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆಟೋಮೊಬೈಲ್ ರೇಡಿಯೇಟರ್ ಅಂತಂದರೆ ಒಂದು ಇಂಜಿನಲ್ಲಿರುವಂಥ ಹೀಟ್ನ ರೆಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಆಟೋಮೊಬೈಲ್ ರೇಡಿಯೇಟರ್ ಯೂಸಸ್ ದ ಕನ್ವೆಕ್ಷನ್. ಯಾಕೆ, ಇಲ್ಲಿ ನಾವು ವಾಟರ್ನ ಯೂಸ್ ಮಾಡಿಕೊಂಡು ಇಲ್ಲಿರೋ ರೇಡಿಯೇಟರಲ್ಲಿರೋ ಬಿಸಿನ ತೆಗಿತಾ ಇದ್ದೀವಿ. ಹಾಗಾಗಿ ನಾವು ಕನ್ವೆಕ್ಷನ್ನೇ ನಾವು ಯೂಸ್ ಮಾಡ್ತೀವಿ ಕೂಲ್ ಮಾಡೋದಕ್ಕೆ. ಸೊ ಇಲ್ಲಿ ವಾಟರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಇಂಜಿನ್ ಆಯಿಲ್ಸು, ಕೂಲೆಂಟ್ಸು ಏನು ಬೇಕಾದರೂ ಯೂಸ್ ಮಾಡ್ಕೊಂಡು ನಾವು ಕೂಲ್ ಮಾಡ್ತೀವಿ. ಸೊ ಜನರಲಿ ಹೀಟ್ ಮಸ್ಟ್ ಟ್ರಾನ್ಸ್ಫರ್ ಎಫಿಷಿಯೆಂಟ್ಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಇಲ್ಲಿ ಏನಾಗ್ತಾ ಇದೆ, ಹೀಟು ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇಲ್ಲಿರೋ ಇಂಜಿನ್ನಲ್ಲಿರುವಂಥ ಹೀಟ್ ಏನಾಗ್ತಾ ಇದೆ, ರೇಡಿಯೇಟರ್ ಮುಖಾಂತರ ಆಚೆ ಬರ್ತಾ ಇದೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಫಾರ್ ಹೀಟಿಂಗ್ ಪರ್ಪಸ್ ಅಥವಾ ಕೂಲಿಂಗ್ ಪರ್ಪಸ್ ಅಥವಾ ವೆಂಟಿಲೇಷನ್ ಪರ್ಪಸ್. ಈಗ ನಾವು ಹೀಟ್ ಮಾಡಬೇಕು ಅಂದರೂ ಇದೇ ಪ್ರೊಸೀಜರ್ನ ಯೂಸ್ ಮಾಡ್ತೀವಿ, ಕೂಲ್ ಮಾಡಬೇಕಂದ್ರೂ ಇದೇ ಪ್ರೊಸೀಜರ್ನ ಯೂಸ್ ಮಾಡಿ. ಇನ್ ಕೇಸ್ ಇಲ್ಲಿ ರೇಡಿಯೇಟರಲ್ಲಿಂದ ನಾವು ವಾಟರ್ನ ಹೀಟ್ ಮಾಡಬೇಕು ಅಂದರೆ ಇದನ್ನೇ ಯೂಸ್ ಮಾಡ್ತೀವಿ, ಕೂಲ್ ಮಾಡಬೇಕಂದ್ರೂ ಇದನ್ನೇ ಯೂಸ್ ಮಾಡ್ತೀವಿ. ಅಥವಾ ವೆಂಟಿಲೇಷನ್, ನೀವು ಎ ಸಿಗಳೆಲ್ಲ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೂಲಿಂಗ್ ಮಾಡ್ತಿದ್ದೀರಾ. ಸೊ ಥರ್ಮಲ್ ಮ್ಯಾನೇಜ್ಮೆಂಟ್, ಥರ್ಮಲ್ ಅಂದರೆ ಹೀಟಿನ ಒಳಗಡೆ ಹೋಗೋದು ಅಥವಾ ಹೊರಗಡೆ ಬರೋ ಅಂಥ ಯಾವುದೇ ಒಂದು ಕಾನ್ಸೆಪ್ಟ್ಸಲ್ಲಿ ನಾವು ಯೂಸ್ ಮಾಡೋದು ಕನ್ವೆಕ್ಷನ್. ಸೊ ಇಂಜಿನಿಯರ್ಸ್ ಕ್ಯಾನ್ ಯೂಸ್ ಬೋತ್ ನ್ಯಾಚುರಲ್ ಆ್ಯಂಡ್ ದ ಫೋರ್ಸ್ಡ್ ಕನ್ವೆಕ್ಷನ್. ಕನ್ವೆಕ್ಷನಲ್ಲಿ ಎರಡಿದೆ, ಒಂದು ನ್ಯಾಚುರಲ್ ಕನ್ವೆಕ್ಷನ್, ನಾರ್ಮಲಿ ಇರೋವಂಥ ಎನ್ವಿರಾನ್ಮೆಂಟಿಂದ ಕೂಲ್ ಆಗುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಆಚೆ ಕಡೆ ಇರೋ ಗಾಳಿನಲ್ಲಿ ಏನೋ ಒಂದು ಬಿಸಿ ಬಿಸಿ ತೊಗೊಂಬಂದು ಇಟ್ಟಿರ್ತೀರ, ಆಚೆ ಕಡೆ ಇರೋ ಗಾಳಿಯಲ್ಲಿ ಬಂದು ಅದು ನಿಧಾನವಾಗಿ ತಣ್ಣಗಾಗೋದು ನ್ಯಾಚುರಲ್ ಕನ್ವೆಕ್ಷನ್. ಫ್ಯಾನ್ ಹಾಕ್ಬಿಟ್ಟು ನೀವು ಯಾವುದೋ ಒಂದು ಬಿಸಿ ಬಿಸಿ ಇರೋದನ್ನು ಆರಿಸ್ತಿರಲ್ವಾ, ಅದನ್ನು ನಾವೇನಂತ ಕರಿತೀವಿ, ಫೋರ್ಸ್ಡ್ ಕನ್ವೆಕ್ಷನ್. ಫ್ಯಾನ್ ಹಾಕ್ಬಿಟ್ಟು ನೀವು ತಣ್ಣಗೆ ಮಾಡ್ತಿರಲ್ಲ ಅದನ್ನು ನಾವು ಫೋರ್ಸ್ಡ್ ಕನ್ವೆಕ್ಷನ್. ಆಚೆ ಕಡೆ ಗಾಳಿಯಲ್ಲೇ ಇಟ್ಟು ತಣ್ಣಗೆ ಮಾಡೋದನ್ನು ನಾವೆಂತ ಕರಿತೀವಿ, ನ್ಯಾಚುರಲ್ ಕನ್ವೆಕ್ಷನ್. ಸೊ ಎರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡೋ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್. ಓಕೆ, ಸೊ ನ್ಯಾಚುರಲ್ ಅಥವಾ ಫೋರ್ಸ್ ಕನ್ವೆಕ್ಷನ್ ಯೂಸ್ ಮಾಡೋದ್ರಿಂದ ಇಟ್ ಈಸ್ ವೆರಿ ಸೇಫ್ಟಿ ಫಾರ್ ದ ವೇರಿಯಸ್ ಮಿಷಿನ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಸೊ ಆಟೋಮೊಬೈಲ್ ರೇಡಿಯೇಟರ್ ಈಸ್ ಯೂಸ್ ಕನ್ವೆನ್ಷನ್ ಯಾಕೆ ಅಂತ ಕೇಳಿರೋ ಕ್ವೆಶನ್ಗೆ, ಆಟೋಮೊಬೈಲ್ ರೇಡಿಯೇಟರಲ್ಲಿರೋ ಬಿಸಿನ ತೆಗಿಯೋಕ್ಕೆ ನಾವು ಕೂಲೆಂಟ್ನ ಯೂಸ್ ಮಾಡ್ತೀವಿ. ಕೂಲೆಂಟಲ್ಲಿರೋ ಹೀಟ್ನ, ಇಂಜಿನಲ್ಲಿರೋ ಹೀಟ್ನ ತೆಗಿಯೋಕ್ಕೆ ನಾವು ಕೂಲೆಂಟ್ನ ಯೂಸ್ ಮಾಡೋದ್ರಿಂದ ಅದನ್ನು ಕನ್ವೆನ್ಷನ್ ಅಂತ ಕರೀತಾರೆ. ಇದನ್ನು ಕೂಲಿಂಗ್ ಮಾಡೋಕ್ಕೂ ಇದೇ ಪದ್ಧತಿ ಯೂಸ್ ಮಾಡ್ತೀವಿ, ಅಥವಾ ಹೀಟಿಂಗ್ ಮಾಡೋಕ್ಕೂ ಇದೇ ಪದ್ಧತಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ನ್ಯಾಚುರಲಿ ಕನ್ವೆನ್ಷನ್ ಅಂದರೆ ನ್ಯಾಚುರಲ್ ಆಗಾದರೂ ತಣ್ಣಗೆ ಮಾಡ್ತೀವಿ, ಅಥವಾ ಫೋರ್ಸ್ ಕೊಟ್ಟಾದ್ರೂ ತಣ್ಣಗೆ ಮಾಡ್ತೀವಿ ಟು ಇಂಪ್ರೂವ್ ದ ಮೆಷಿನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ವೈ ದ ಬ್ಲ್ಯಾಕ್ ಕ್ಲಾತ್ಸ್ ಬಿಕಮ್ ಹಾಟರ್ ಇನ್ ದ ಸನ್ಲೈಟ್. ಪ್ರಶ್ನೆ ಈ ರೀತಿ ಇದೆ ನೋಡಿ, ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕ್ಲಾತ್ಸ್ ಅಂದರೆ ಕಪ್ಪು ಬಟ್ಟೆ ಬಿಸಿಲಿನಲ್ಲಿ ಬಿಸಿ ಆಗತ್ತೆ ಯಾಕೆ? ಸೊ ನಿಮಗೆ ಗೊತ್ತಿದೆ, ಕಪ್ಪು ಬಟ್ಟೆ ಏನಾಗಿರುತ್ತೆ, ಬಿಸಿಲನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಅಂದರೆ ಎಳ್ಕೊಳ್ಳುತ್ತೆ. ಸೊ ನೀವು ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ನೀವೊಂದು ನಾಳೆ ಪೀಸ್ ಆಫ್ ಕ್ಲಾತ್ನ ನೀವು ಸನ್ಲೈಟಲ್ಲಿ ವೈಟ್ ಕ್ಲಾತು ಇನ್ನೊಂದು ಬ್ಲ್ಯಾಕ್ ಕ್ಲಾತ್ನ ಇಟ್ಟು ನೋಡಿ. ಸೊ ಬ್ಲ್ಯಾಕ್ ಕ್ಲಾತ್ ಏನಾಗಿರುತ್ತೆ, ಬೇಗ ಬಿಸಿ ಆಗಿರುತ್ತೆ. ವೈಟ್ ಕ್ಲಾತ್ ಏನಾಗಿರುತ್ತೆ, ಬಿಸಿ ಕಡಿಮೆ ಆಗಿರುತ್ತೆ. ಯಾಕೆ? ಐ ಟೆಲ್ ಯು ಹಿಯರ್. ಸೊ ಬ್ಲ್ಯಾಕ್ ಕ್ಲಾತ್ಸ್, ಕಪ್ಪು ಬಟ್ಟೆ ಬೇಗ ಹಾಟ್ ಆಗುತ್ತೆ ಸನ್ಲೈಟಲ್ಲಿ ಇಟ್ಟಾಗ. ಯಾಕೆ ಅಂದರೆ ಬಿಕಾಸ್ ಆಫ್ ಕಲರ್ ಬ್ಲ್ಯಾಕ್ ಅಬ್ಸಾರ್ಬ್ ಆಲ್ ದ ವೇವ್ ಲೆಂತ್ಸ್ ಆಫ್ ದಿ ಸನ್ಲೈಟ್.
ಸೊ ಸನ್ನಲ್ಲಿಂದ ಬರುವಂಥ ಎಲ್ಲ ಕಿರಣಗಳು ಏನಾಗ್ತಾ ಇರುತ್ತೆ, ಬ್ಲ್ಯಾಕು ಎಳ್ಕೊಳ್ತಾ ಇರುತ್ತೆ. ಎಲ್ಲ ಕಿರಣಗಳು ಎಷ್ಟೇ ಸಣ್ಣ ಕಿರಣ ಆದರೂ ಪರವಾಗಿಲ್ಲ, ದೊಡ್ಡದಾಗಿ ಬರೋ ಕಿರಣಗಳಾದರೂ ಆಗ್ಬೋದು, ಯಾವುದೇ ವೇವ್ ಲೆಂತ್ ಕಿರಣಗಳಾಗ್ಬೋದು, ಎಲ್ಲನೂ ಬ್ಲ್ಯಾಕ್ ಕಲರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಲೈಟ್ ಕಲರ್ ಅಂದರೆ ವೈಟ್ ಕಲರ್ಸ್ ಅಥವಾ ಲೈಟ್ ಕಲರ್ಸ್ ಇರೋದೇನಾಗುತ್ತೆ, ಕೆಲವು ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಕೆಲವೆಲ್ಲ ವಾಪಸ್ ಬಿಟ್ಬಿಡುತ್ತೆ. ದಟ್ ಇಟ್ ವಿಲ್ ರಿಫ್ಲೆಕ್ಟ್. ಸೊ ಬಿಕಾಸ್ ಬ್ಲ್ಯಾಕ್ ಕಲರ್ ವಿಲ್ ಅಬ್ಸರ್ವ್ ದ ಲೈಟ್ ಎನರ್ಜಿ ಇಂಟು ಹೀಟ್ ಎನರ್ಜಿ. ಈ ಲೈಟ್ ಏನಾಗ್ತಾ ಇರುತ್ತೆ, ಕಿರಣಗಳು ಡೈರೆಕ್ಟಾಗಿ ಎಳ್ಕೊಂಡಾಗ ಏನಾಗಿರುತ್ತೆ, ಬ್ಲ್ಯಾಕ್ ಬಟ್ಟೆ ಬೇಗ ಬಿಸಿ ಆಗುತ್ತೆ. ಸೊ ವೆನ್ ದ ಸನ್ಲೈಟ್ ರೇಡಿಯೇಷನ್ ಫಾಲ್ಸ್ ಆನ್ ದ ಬ್ಲ್ಯಾಕ್ ಕ್ಲಾತ್, ಎನರ್ಜಿ ಅಬ್ಸಾರ್ಬ್ಸ್ ಆನ್ ದ ಮೆಟೀರಿಯಲ್. ಅದನ್ನೇ ನಾನು ಹೇಳಿದ್ದು, ಸನ್ಲೈಟ್ ಇದ್ರ ಮೇಲೆ ಬಿದ್ದಿದ ತಕ್ಷಣ ಏನಾಗುತ್ತೆ, ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಸೊ ಎನರ್ಜಿ ಅಬ್ಸಾರ್ಬ್ ಆಗಿದ ತಕ್ಷಣ ಇದರೊಳಗಡೆ ಏನಾಗುತ್ತೆ, ಹೀಟು ಜಾಸ್ತಿ ಆಗ್ತಾ ಇರುತ್ತೆ. ಹೀಟ್ ಜಾಸ್ತಿ ಆಗಿರೋದನ್ನ ನಾವು ಟೆಂಪರೇಚರ್ ಆಫ್ ದ ಬಾಡಿ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಸೊ ಡಾರ್ಕ್ ಬ್ಲ್ಯಾಕ್ ಒಂದೇ ಅಲ್ಲ, ಡಾರ್ಕ್ ಕಲರ್ಸ್ನ ನೀವು ಏನೇ ಹಾಕಿದ್ರು ಕೂಡ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಲೈಟ್ ಕಲರ್ಸ್ ಏನೇ ಹಾಕಿದ್ರು ಕೂಡ ಅಲ್ಲಿ ಎನರ್ಜಿ ಅಬ್ಸಾರ್ಬ್ ಕಡಿಮೆ ಇರುತ್ತೆ, ರೇಡಿಯೇಷನ್ ಕಡಿಮೆ ಇರುತ್ತೆ. This is why black cloth become hot than the white cloth when it is exposed in the sunlight. ಇದೇ ಕಾರಣಕ್ಕೋಸ್ಕರ ನಾವು ಬ್ಲ್ಯಾಕ್ ಕ್ಲಾತ್ನ ಸನ್ಲೈಟಲ್ಲಿ ಇಟ್ಟಾಗ ಬಿಸಿ ಆಗುತ್ತೆ. ಲೈಟ್ ಕ್ಲಾತ್ಸ್ ಇಟ್ಟಾಗ ಏನಾಗುತ್ತೆ, ಬರೀ ಕೆಲವು ರೇಡಿಯೇಷನ್ಸ್ ಮಾತ್ರ ತಗೊಳ್ಳೋದ್ರಿಂದ ಅದು ಕಡಿಮೆ ಹೀಟ್ ಆಗುತ್ತೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ಯುವರ್ 5 marks ಕ್ವೆಶನ್. ಸೊ ಈ ಕ್ವೆಶನ್ನ ನಿಮಗೆ 3 marks ಅಲ್ಲೂ ಕೇಳ್ಬೋದು ಅಥವಾ 5 marks ಅಲ್ಲೂ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ದ ನ್ಯಾಚುರಲ್ ಆ್ಯಂಡ್ ದ ಫೋರ್ಸ್ಡ್ ಕನ್ವೆನ್ಷನ್ ಅಂತ, ಅಥವಾ ಕಂಪೇರ್ ಅಂದ್ರೂ ಒಂದೇ ವ್ಯತ್ಯಾಸ, ಡಿಫ್ರೆನ್ಸ್ ಅಂದ್ರೂ ಒಂದೇ ವ್ಯತ್ಯಾಸ ಬರೀಬೇಕು, ನ್ಯಾಚುರಲ್ ಕನ್ವೆನ್ಷನ್ ಅಥವಾ ಫೋರ್ಸ್ ಕನ್ವೆನ್ಷನ್. ಇಲ್ಲ 2 marks ಅಲ್ಲಿ ಕೇಳ್ಬೋದು, ಡಿಫೈನ್ ದ ಫೋರ್ಸ್ಡ್ ಕನ್ವೆನ್ಷನ್ ಅಥವಾ ನ್ಯಾಚುರಲ್ ಕನ್ವೆನ್ಷನ್ ಅಂತ. ನೀವು ಇದನ್ನೇ ಬರಿಬೇಕಾಗತ್ತೆ. ಸೊ ನ್ಯಾಚುರಲ್ ಕನ್ವೆನ್ಷನ್ ಅಂದರೆ ಏನು? ಸೊ ನ್ಯಾಚುರಲ್ ಕನ್ವೆನ್ಷನ್ಗೆ ನಾನು ನಿಮ್ಗೊಂದು ಪೀಠಿಕೆ ಹೇಳ್ತೀನಿ ನೋಡಿ. ಕನ್ಸಿಡರ್ ಎ ಮೆಟಲ್ ಅಂದರೆ ಒಂದು ಬೌಲ್ನ ತಗೊಳ್ಳಿ. ಆ ಬೌಲ್ನ ನೀವು ಹೀಟ್ ಮಾಡ್ತೀರಾ, ಒಂದು 5 minutesನ ನೀವು ಹೀಟ್ ಮಾಡ್ತೀರಾ. ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿರೋ ಪಾತ್ರೆ ಏನಾಗುತ್ತೆ, ಬಿಸಿ ಆಗುತ್ತೆ. ಸೊ ಬಿಸಿ ಆಗಿರೋ ಪಾತ್ರೆನ ನೀನು ಇಲ್ಲಿ ಆಚೆ ಕಡೆ ಗಾಳಿಯಲ್ಲಿ ಇಡ್ತೀರಾ. ಆಚೆ ಕಡೆ ಗಾಳಿಯಲ್ಲಿ ಇಟ್ಟಾಗ ಏನಾಗಿರುತ್ತೆ, ತಣ್ಣಗಾಗತ್ತೆ. ಅದನ್ನು ನಾವು ನ್ಯಾಚುರಲ್ ಕನ್ವೆನ್ಷನ್ ಅಂತ ಕರಿತೀವಿ. ಸೇಮ್ ಬಿಸಿಯಾಗಿರೋ ಪಾತ್ರೆಗೆ ನಾನು ಹೊರಗಡೆ ಫ್ಯಾನ್ ಹಾಕಿ ತಣ್ಣಗೆ ಮಾಡ್ತೀನಿ ಬೇಗ. ಅದನ್ನು ನಾನು ಅಂತ ಕರಿತೀವಿ, ಫೋರ್ಸ್ ಮಾಡಿ ತಣ್ಣಗೆ ಮಾಡ್ತಾ ಇದ್ದೀವಲ್ಲ, ಅದನ್ನು ನಾವು ಫೋರ್ಸ್ಡ್ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ಈ 2 ವ್ಯತ್ಯಾಸ ಅರ್ಥ ಆದರೆ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಅರ್ಥ ಆಗುತ್ತೆ. ಸೊ ನ್ಯಾಚುರಲ್ ಕನ್ವೆನ್ಷನ್ ಅಂದರೆ ಏನು? ಫ್ಲೂಯಿಡ್ ಮೋಷನ್ ಅಕ್ಕರ್ಸ್ ನ್ಯಾಚುರಲಿ. ನೇಚರಲ್ಲಿರುವಂಥ ಒಂದು ಫ್ಲೂಯಿಡ್ ಅಂದರೆ ನೇಚರಲ್ಲಿ ಏನಿದೆ, ಫ್ಲೂಯಿಡ್ ಗಾಳಿ ಇದೆ. ಸೊ ಗಾಳಿಯಿಂದ ಆ ಮೆಟೀರಿಯಲ್ಲು ತಣ್ಣಗಾಗುತ್ತಲ್ವಾ, ಅದನ್ನು ನಾವು ನ್ಯಾಚುರಲ್ ಕನ್ವೆನ್ಷನ್ ಅಂತ ಕರಿತೀವಿ, ಡ್ಯೂ ಟು ದ ಡೆನ್ಸಿಟಿ ಡಿಫ್ರೆನ್ಸ್. ಸೊ ಫ್ಲೂಯಿಡ್ ಮೋಷನ್ ಪ್ರೊಡ್ಯೂಸ್ಡ್ ಬೈ ಎಕ್ಸ್ಟರ್ನಲ್ ಡಿವೈಸ್. ಸೊ ಇಲ್ಲೇನಾಗ್ತದೆ, ಫೋರ್ಸ್ ಮಾಡಿ ನಾವು ಫ್ಲೂಯಿಡ್ ಮೋಷನ್ ಅಂದರೆ ಫ್ಲೂಯಿಡ್ನ ನಾವು ಫೋರ್ಸ್ ಮಾಡಿ ಕಳಿಸ್ತಾ ಇದ್ದೀವಿ, ಏನು, ಆ ಪಾತ್ರೆನ ತಣ್ಣಗೆ ಮಾಡೋದಕ್ಕೆ. ಅರ್ಥ ಆಯ್ತಾ? ಇದನ್ನು ನಾವು ಫೋರ್ಸ್ಡ್ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ಕನ್ವೆನ್ಷನಲ್ಲಿ ನೋ ಫ್ಯಾನ್, ಪಂಪ್, ಬ್ಲೋಯರ್ ಯೂಸ್ ಮಾಡಲ್ಲ. ಆದರೆ ಫೋರ್ಸ್ ಕನ್ವೆನ್ಷನಲ್ಲಿ ಫ್ಯಾನು, ಬ್ಲೋಯರ್ನ ನಾವು ಯೂಸ್ ಮಾಡ್ತೀವಿ. ಹೀಟ್ ಟ್ರಾನ್ಸ್ಫರ್ ಈಸ್ ಕಂಪ್ಯಾರೇಟಿವ್ಲಿ ಲೋ. ನ್ಯಾಚುರಲ್ ಕನ್ವೆನ್ಷನಲ್ಲಿ ಪಾತ್ರೆ ಸ್ವಲ್ಪ ಸ್ಲೋ ಆಗಿ ಕೂಲ್ ಆಗುತ್ತೆ. ಬಟ್ ಫೋರ್ಸ್ಡ್ ಕನ್ವೆನ್ಷನಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರು ಬೇಗ ಆಗುತ್ತೆ. ಲೈಕ್ ತಣ್ಣಗೆ ಮಾಡಬೇಕಂದ್ರೆ ಒಂದು ಕಾನ್ಸೆಪ್ಟ್, ಬಿಸಿ ಮಾಡಬೇಕಂದ್ರೂ ಸೇಮ್ ಕಾನ್ಸೆಪ್ಟ್. ಓಕೆ, ಸೊ ಕೂಲ್ ಮಾಡಬೇಕಂದ್ರೂ ಒಂದೇ, ಹಾಟ್ ಮಾಡಬೇಕಂದ್ರೂ ಒಂದೇ. ಹೀಟ್ನ ಕೊಟ್ಟಾಗ ಹಾಟ್ ಆಗುತ್ತೆ, ಏರ್ನ ಕೊಟ್ಟಾಗ ಕೂಲ್ ಆಗುತ್ತೆ. ನೋ ಎಕ್ಸ್ಟರ್ನಲ್ ಪವರ್ ಈಸ್ ಯೂಸ್ಡ್. ನ್ಯಾಚುರಲ್ ಗಾಳಿಯಲ್ಲಿ ನಾವು ಯಾವುದೇ ಥರದ ಎಕ್ಸ್ಟರ್ನಲ್ ಪವರ್ನ ಯೂಸ್ ಮಾಡ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ, ನಾವು ಸ್ಪೀಡ್ನ ಜಾಸ್ತಿ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ಟರ್ನಲ್ ಪವರ್ ಈಸ್ ಯೂಸ್ಡ್. ಇಟ್ ಈಸ್ ಸಿಂಪಲ್ ಆ್ಯಂಡ್ ಎಕನಾಮಿಕಲ್ ಆಪರೇಷನ್. ದಿಸ್ ಈಸ್ ಕಾಸ್ಟ್ ಈಸ್ ಲೆಸ್ ಅಂತ ಅರ್ಥ. ಇದು ಇಟ್ ಈಸ್ ಮೋರ್ ಕಾಸ್ಟ್ಲಿ. ಕೂಲಿಂಗ್ ಎ ಹಾಟ್ ಟೀ ಇನ್ ಏರ್. ಒಂದು ಗ್ಲಾಸ್ ಆಫ್ ಟೀ ಕಾಯಿಸ್ಬಿಟ್ಟು ಹಂಗೆ ಬಿಟ್ಬಿಟ್ಟಾಗ ತಣ್ಣಗಾಗುತ್ತಲ್ಲ, ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಕನ್ವೆನ್ಷನ್. ನೆಕ್ಸ್ಟ್, ಕೂಲಿಂಗ್ ಎ ಸೀಲಿಂಗ್ ಫ್ಯಾನ್ ಆರ್ ರೇಡಿಯೇಟರ್. ಇವಾಗ ಅದೇ ಟೀ, ಬಿಸಿ ಟೀನ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆ ತಣ್ಣಗಾಗಬೇಕು ಅಂದರೆ ಫ್ಯಾನ್ ಹಾಕಿ ತಣ್ಣಗೆ ಮಾಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಫೋರ್ಸ್ಡ್ ಕನ್ವೆನ್ಷನ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಈ ಸಿಂಪಲ್ ಸೆಂಟೆನ್ಸಸ್ ಏನಿದೆ ಇದನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 5 marks ಈಸಿಯಾಗಿ ಸಿಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಬ್ಲ್ಯಾಕ್ ಬಾಡಿ ಆ್ಯಂಡ್ ಎ ಗ್ರೇ ಬಾಡಿ. ಸೊ ಬ್ಲ್ಯಾಕ್ ಬಾಡಿ ಮತ್ತು ಗ್ರೇ ಬಾಡಿ, ನಿಮ್ಗೆ ಇಲ್ಲಿ ಕಲರ್ ಐಡೆಂಟಿಫಿಕೇಶನ್ ಆಗ್ತಿದೆ. ಬ್ಲ್ಯಾಕ್ ಅಂದರೆ ಏನು, ಕಪ್ಪು ಬಣ್ಣ.
ಗ್ರೇ ಅಂದರೆ ಏನು, ಎಲಿಫೆಂಟ್ ಕಲರ್ನ ನಾವು ಗ್ರೇ ಅಂತ ಕರಿತೀವಿ. ಸಿಮೆಂಟ್ ಇದೆಲ್ಲ ಆ ಕಲರ್ನ ನಾವು ಗ್ರೇ ಕಲರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಬ್ಲ್ಯಾಕ್ ಬಾಡಿ? A black body is an idle body. This is very very important. It is an idle body. Black ಅನ್ನೋದು ಏನಾಗುತ್ತೆ, it absorbs all the incident radiation falling on it. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಬ್ಲ್ಯಾಕ್ ಕಲರ್ ಅನ್ನೋದು ಏನಪ್ಪ ಅಂದರೆ ಸನ್ಲೈಟಿಂದ ಬರೋ ಎಲ್ಲ ರೇಡಿಯೇಷನ್ಸೂ ಅದು ಎಳ್ಕೊಳ್ಳುತ್ತೆ. ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ. ರಿಗಾರ್ಡಿಂಗ್ ಲೆಸ್ ದ ವೇವ್ ಲೆಂತ್ ಆರ್ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಾದರೂ ಕೊಟ್ಟರು ಎಳ್ಕೊಳ್ತಾ ಇರುತ್ತೆ, ಯಾವ ಒಂದು ಡಿಸ್ಟೆನ್ಸಲ್ಲಿ ಕೊಟ್ಟರು ಎಳ್ಕೊಳ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ. ಗ್ರೇ ಬಾಡಿ, ಗ್ರೇ ಕಲರ್ ಬಾಡಿ ಏನಾಗುತ್ತೆ, ಗ್ರೇ ಬಾಡಿ is the body that absorbs and emits only a fraction and radiation falling on it. ಸೊ ಗ್ರೇ ಕಲರ್ ಬಾಡಿನೂ ಅಷ್ಟೇ ಅಬ್ಸರ್ವ್ ಮಾಡ್ಕೊಳ್ಳತ್ತೆ, ಬಟ್ ಇಟ್ ಎಮಿಟ್ಸ್ ಓನ್ಲಿ ಎ ಫ್ರಾಕ್ಷನ್. ಕೆಲವು ರೇಡಿಯೇಷನ್ಸ್ನ ಅದು ಎಮಿಟ್ ಮಾಡಿಬಿಡುತ್ತೆ. ಎಮಿಟ್ ಅಂದರೆ ಆಚೆ ಬಿಟ್ಬಿಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಗ್ರೇ ಬಾಡಿ. ಅಂದರೆ ಇದು ಕಂಪ್ಲೀಟಾಗಿ ಎಳ್ಕೊಳ್ಳುತ್ತೆ, ಇದು ಎಳ್ಕೊಳ್ಳಲ್ಲ ಅಂತ ವ್ಯತ್ಯಾಸ. ಅಬ್ಸಾರ್ಬ್ಸ್ ಆಲ್ ದ ರೇಡಿಯೇಷನ್, ಇಟ್ ಅಬ್ಸಾರ್ಬ್ಸ್ ಓನ್ಲಿ ಎ ಪಾರ್ಟ್ ಆಫ್ ದ ರೇಡಿಯೇಷನ್. ಸ್ವಲ್ಪ ಪ್ರಮಾಣ ಮಾತ್ರ ಎಳ್ಕೊಳ್ಳುತ್ತೆ ಗ್ರೇ ಬಾಡಿ. ಇಲ್ಲಿ ಆಚೆ ಕಡೆ ಅಂದರೆ ಹೊರಗಡೆ ಬಿಡಲ್ಲ. ಬಾಡಿ ಎಳ್ಕೊಂಡ್ಮೇಲೆ ಹೊರಗಡೆ ಯಾವುದೇ ರಿಫ್ಲೆಕ್ಷನ್, ನೋ ರಿಫ್ಲೆಕ್ಷನ್, ಇಲ್ಲಿ ಯಾವುದೂ ಆಚೆ ಕಡೆ ಬಿಡಲ್ಲ. ಬಟ್ ಇಲ್ಲಿ ಕೆಲವೇ ಎಳ್ಕೊಳ್ಳೋದ್ರಿಂದ ಇನ್ನು ಕೆಲವೆಲ್ಲ ವಾಪಸ್ ಕೊಟ್ಬಿಡುತ್ತೆ. ಸೊ ದಟ್ ಎಮಿಟ್ಸ್ ಲೆಸ್ ರೇಡಿಯೇಷನ್. ಎಮಿಸಿವಿಟಿ ಈಸ್ ಈಕ್ವಲ್ಸ್ ಟು 1. ಬ್ಲ್ಯಾಕ್ ಬಾಡಿ ನಾನು ನಿಮ್ಗೆ ಹೇಳಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ, ಬ್ಲ್ಯಾಕ್ ಬಾಡಿ ಎಮಿಸಿವಿಟಿ ಈಸ್ ಈಕ್ವಲ್ಸ್ ಟು 1 ಅಂತ. ಇದು ಗ್ರೇ ಬಾಡಿ ಎಮಿಸಿವಿಟಿ ಈಸ್ ಲೆಸ್ ದ್ಯಾನ್ 1. ಪರ್ಫೆಕ್ಟ್ ಎಮಿಟರ್. ಎಮಿಟರ್ ಅಂದರೆ ಏನಾಗುತ್ತೆ, ಇದು ವಾಪಸ್ ಕೊಡೋ ಅಂಥದ್ರಲ್ಲಿ ಯಾವುದೇ ಥರದ ಹೀಟ್ನ ನಾವು ವಾಪಸ್ ಕೊಡಲ್ಲ ಬ್ಲ್ಯಾಕ್ ಬಾಡಿ. ಬಟ್ ಆದರೆ ಗ್ರೇ ಇಟ್ ಈಸ್ ಎ ಪಾರ್ಷಿಯಲ್ ಎಮಿಟರ್, ಆಚೆ ಕಡೆಗೆ ಸ್ವಲ್ಪ ಅಮೌಂಟ್ ಆಫ್ ರೇಡಿಯೇಷನ್ಸ್ನ ಕೊಟ್ಬಿಡುತ್ತೆ. ಬ್ಲ್ಯಾಕ್ ಬಾಡಿ ಈಸ್ ಥಿಯರಿಟಿಕಲ್ ಕಾನ್ಸೆಪ್ಟ್, ಗ್ರೇ ಬಾಡಿ ಈಸ್ ಪ್ರಾಕ್ಟಿಕಲ್ ಕಾನ್ಸೆಪ್ಟ್. ಬ್ಲ್ಯಾಕ್ ಬಾಡಿ ನಾವಿಲ್ಲಿ ಹೇಳ್ತಾ ಇರೋದು ಥಿಯರಿಟಿಕಲಲ್ಲಿ ಹೇಳ್ತಾ ಇದ್ದೀವಿ, ಬಟ್ ಆದರೆ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ. ಸೊ ಬಟ್ ಗ್ರೇ ಬಾಡಿ ಪ್ರಾಕ್ಟಿಕಲಲ್ಲಿ ಮಾಡಿದ್ರು ಕೂಡ ಇಟ್ ಈಸ್ ಯೂಸಿಂಗ್ ಅಂತ ಅರ್ಥ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದರಲ್ಲಿ, ಎಕ್ಸ್ಪ್ಲೈನ್ ದ ಫೋರಿಯರ್ಸ್ ಲಾ ಆಫ್ ಹೀಟ್ ಕಂಡಕ್ಷನ್ ವಿತ್ ದ ಈಕ್ವೇಷನ್. ಸೊ ನಾವು ಆಲ್ರೆಡಿ 3 ಮಾರ್ಕ್ಸಲ್ಲಿ ಫೋರಿಯರ್ಸ್ ಲಾಸ್ ಆಫ್ ಈಕ್ವೇಷನ್ನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಫೋರಿಯರ್ಸ್ ಲಾ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಸೊ ಫೋರಿಯರ್ಸ್ ಲಾ ಎಕ್ಸ್ಪ್ಲನೇಷನ್ ಈ ರೀತಿ ಇದೆ ನೋಡಿ. ವಾಟ್ ಈಸ್ ಫೋರಿಯರ್ಸ್ ಲಾ? ಫೋರಿಯರ್ ಅನ್ನೋನು ಒಂದು ಲಾನ ಕಂಡುಹಿಡ್ದಿದ್ದಾನೆ. ಯಾವುದ್ರ ಬಗ್ಗೆ? ದಟ್ ಈಸ್ ಹೀಟ್ ಆಫ್ ಕಂಡಕ್ಷನ್. ಫೋರಿಯರ್ ಅನ್ನೋನು ಒಂದು ಲಾನ ಕಂಡುಹಿಡ್ದಿದ್ದಾನೆ, ದಟ್ ಈಸ್ ಬೇಸ್ಡ್ ಆನ್ ದಿ ಹೀಟ್ ಆಫ್ ಕಂಡಕ್ಷನ್. ಅಕಾರ್ಡಿಂಗ್ ಟು ದಿಸ್ ಲಾ, ಸೊ ದಿಸ್ ಈಸ್ ಯುವರ್ ಸ್ಟೇಟ್ಮೆಂಟ್. ಅಕಾರ್ಡಿಂಗ್ ಟು ದಿಸ್ ಲಾ ಏನು ಹೇಳ್ತಾ ಇದ್ದಾನೆ ಅಂದರೆ, ದ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಥ್ರೂ ಎ ಸಾಲಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು the rate of heat transfer ಅಂದರೆ Q is nothing but as heat transfer. The rate of heat transfer is directly proportional to cross section of area and temperature difference d of t by d of x, and it is inversely proportional to thickness. So this is directly proportional to temperature, inversely proportional to thickness. ಇದು thickness, ಇದು temperature. ಸೊ ಅವ್ನು ಹೇಳ್ತಾ ಇರೋದು ಇನ್ನೊಂದು ಸರಿ ನೋಡ್ಕೊಳ್ಳಿ, ಇಲ್ಲಿ ಫಾರ್ಮುಲಾನಲ್ಲೇ ಹೇಳ್ತಾ ಇದ್ದೀನಿ. Q ಅನ್ನೋದೇನು, ದ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಆ್ಯಂಡ್ ಟೆಂಪರೇಚರ್ ಡಿಫ್ರೆನ್ಸ್. ಡಿ ಟಿ ಅಂದರೆ ಟೆಂಪರೇಚರ್ ಡಿಫ್ರೆನ್ಸ್. ಆ್ಯಂಡ್ ಇದು ಇನ್ವರ್ಸ್ಲಿ, ಇದು ಡೈರೆಕ್ಟ್ ಇಲ್ಲ, ಇದು ಡೈರೆಕ್ಟ್ ಇದೆ, ಇದು ಇನ್ವರ್ಸ್ ಇದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಫ್ರೆನ್ಸ್ ಆಫ್ ದಿ ಥಿಕ್ನೆಸ್. ಅರ್ಥ ಆಯ್ತಲ್ವಾ? ಈ ಫಾರ್ಮುಲಾ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ, ಈ ಡೆಫಿನೇಷನ್ ಬರುತ್ತೆ. ಸೊ ಫೋರಿಯರ್ಸ್ ಲಾ ಪ್ರಕಾರವಾಗಿ ಹೇಗೆ ಹೇಳ್ತಿದ್ದಾರೆ ಅಂತಂದಾಗ, ದಿಸ್ ಈಸ್ ಯುವರ್ ಫೋರಿಯರ್ಸ್ ಲಾ ಇಕ್ವೇಷನ್. Q is equals to ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದಾಗ ಈ K ಅನ್ನೋದು ಬರುತ್ತೆ, ದಟ್ ಈಸ್ ಕಾಲ್ಡ್ ಥರ್ಮಲ್ ಕಂಡಕ್ಟಿವಿಟಿ. A is nothing but as area of cross section, dt is nothing but as change in temperature, dx is nothing but as your change in the thickness of the material. ಈ ನೆಗೆಟಿವ್ ಸೈನ್ ಏನು ಹೇಳುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಹೀಟ್ ಟ್ರಾವೆಲ್ ಫ್ರಮ್ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿ, ಅದಕ್ಕೋಸ್ಕರ ನೆಗೆಟಿವ್ ಸೈನು ಬರುತ್ತೆ. ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಕನ್ಸಿಡರ್ ಎ ರಾಡ್. ಇಲ್ಲೊಂದು ರಾಡ್ ಇದೆ, ಆ ರಾಡ್ನ ನೀವೇನು ಮಾಡ್ತಿದ್ದೀರಾ, ಚೆನ್ನಾಗಿ ಕಾಯಿಸಿದ್ದೀರಾ. ಒನ್ ಎಂಡ್ ಆಫ್ ದ ರಾಡ್ ಹ್ಯಾಸ್ ಬಿನ್ ಹೀಟೆಡ್ ವಿತ್ ದ ಹೈ ಫ್ಲೇಮ್. ಒಂದು ಮೂಲೆಯಲ್ಲಿ ಏನು ಮಾಡ್ತಿದ್ದೀರಾ,
ಚೆನ್ನಾಗಿ ರಾಡ್ನ ಹೀಟ್ ಮಾಡಿದ್ದೀರಾ. ಹೀಟ್ ಮಾಡಿದ್ಮೇಲೆ ಏನಾಗಿರುತ್ತೆ, ಇದೇ ಹೀಟು ಇಲ್ಲಿಂದ ಏನಾಗ್ತಿರುತ್ತೆ, ಫ್ಲೋ ಆಗುತ್ತೆ, ಈ ಕಡೆಗೆ ಬರುತ್ತೆ. ಇಲ್ಲಿರೋ ಹೀಟ್ ಏನಾಗುತ್ತೆ, ಇಲ್ಲೇ ಇರುತ್ತಾ, ಕಾಯಿಸಿರೋ ಅಂಥದ್ದು. ಒಂದು ಎಂಡ್ ಕಾಯಿಸಿದೀವಿ, ಒಂದು ಎಂಡ್ ಕಾಯಿಸಿಲ್ಲ, ಇಲ್ಲಿ ಕಾಯಿಸಿರೋದು ಇಲ್ಲೇ ಇರುತ್ತಾ. ಇದೇನಾಗುತ್ತೆ, ನಿಧಾನವಾಗಿ ಇದೆಲ್ಲನೂ ಕಾಯಿಸ್ಕೊಂಡು ಬರುತ್ತೆ. ಸೊ ಹೀಟ್ ಫ್ಲೋಸ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ದಿಸ್ ಈಸ್ ಹಾಟ್ ಬಾಡಿಯಿಂದ ಈ ಕೋಲ್ಡ್ ಬಾಡಿಗೆ ಏನಾಗ್ತದೆ, ಹೀಟು ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇಲ್ಲಿರುವಂಥ ಹಾಟ್ ಬಾಡಿ ಮತ್ತು ಕೋಲ್ಡ್ ಬಾಡಿಗೆ ಡಿಫ್ರೆನ್ಸ್ ಇರುತ್ತಲ್ಲ, ಆ ಡಿಫ್ರೆನ್ಸ್ನ ನಾನು DT, ಡಿಫ್ರೆನ್ಸ್ ಆಫ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ವಿತ್ ದಿಸ್ ಡಿಫ್ರೆನ್ಸ್ ಇಟ್ ಟ್ರಾವೆಲ್ಸ್. ಜೊತೆಗೆ ಥಿಕ್ನೆಸ್ ಆಲ್ಸೋ ಡಿಫರ್ ಆಗುತ್ತೆ. ಇಲ್ಲಿ ಥಿಕ್ನೆಸ್ ಏನಿರುತ್ತೆ, ಇಲ್ಲಿರೋ ಥಿಕ್ನೆಸ್ ಏನಿರುತ್ತೆ, ಇಲ್ಲಿ ಥಿಕ್ನೆಸ್ ಜಾಸ್ತಿ ಇದ್ದು ಇಲ್ಲಿ ಥಿಕ್ನೆಸ್ ಕಡಿಮೆ ಇತ್ತು ಅಂದರೆ ಬೇಗ ಬಂದ್ಬಿಡುತ್ತೆ. ಸೊ ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಫ್ಯಾಕ್ಟರ್ ಸಚ್ ಆಸ್ ಟೆಂಪರೇಚರ್ ಡಿಫ್ರೆನ್ಸ್ ಆಫ್ ದ ಮೆಟೀರಿಯಲ್. ಅದಾದಮೇಲೆ ಥಿಕ್ನೆಸ್ ಆಫ್ ದ ಮೆಟೀರಿಯಲ್, ಇಲ್ಲಿ ನಾವು ಯೂಸ್ ಮಾಡಿರೋ ಥಿಕ್ನೆಸ್ ಮೇಲೆ ಕೂಡ ಆಗುತ್ತೆ. ಥಿಕ್ನೆಸ್ ಕಡಿಮೆ ಸಣ್ಣ ಇತ್ತು ಅಂತಂದರೆ ಬೇಗ ಅಥವಾ ಸ್ಲೋ ಆಗಿ ಹೀಟ್ ಆಗುತ್ತೆ. ಎಕ್ಸಾಂಪಲ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅಲ್ಯೂಮಿನಿಯಂ ಮತ್ತು ಕಾಪರ್ನ ಯೂಸ್ ಮಾಡ್ತೀವಿ ಹೀಟ್ ಟ್ರಾನ್ಸ್ಫರ್ ಮಾಡೋಕ್ಕೆ. ಬಿಕಾಸ್ ಇಟ್ ಈಸ್ ಹೈಲಿ ಥರ್ಮಲ್ ಕಂಡಕ್ಟಿವಿಟಿ, ಹೀಟು ಬೇಗ ಪಾಸ್ ಆಗುತ್ತೆ. ವೈಲ್ ವುಡ್ ಆ್ಯಂಡ್ ಪ್ಲಾಸ್ಟಿಕ್ ಹೀಟ್ ಟ್ರಾನ್ಸ್ಫರ್ ಈಸ್ ಸ್ಲೋ. ವುಡ್ಡಲ್ಲಿ ಮತ್ತು ಪ್ಲಾಸ್ಟಿಕಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಈಸ್ ಸ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪಾತ್ರೆ ಒಲೆ ಮೇಲೆ ಇಟ್ಟಾಗ ಏನಾಗುತ್ತೆ, ಬೇಗ ಕಾಯುತ್ತೆ. ಬಟ್ ಆದರೆ ನೀವು ಇಲ್ಲೊಂದು ದೊಡ್ಡ ಕಟ್ಟಿಗೆ ತುಂಡನ್ನ ಇಡಿ, ಇಟ್ ಟೇಕ್ಸ್ ಟೈಮ್ ಟು ಬರ್ನ್ equally. ಹಾಗಾಗಿ so that wood and plastic is slow. So this is the explanation of Fourier's law of heat conduction. It is very 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 important question for 5 marks. So ಇದರಲ್ಲಿ 5 marks 2 question ಇದೆ. So that ಇದು ಒಂದು question ಆಗಿರ್ಬೋದು. So please prepare neatly with the explanation. Next question ಈ ರೀತಿ ಇದೆ. ಸೊ ಇದು 5 marks question ಇರುತ್ತೆ. ಸೊ ಏನಪ್ಪ ಕ್ವೆಶನ್ ಅಂತಂದಾಗ, ಎ ಹಾಟ್ ಪ್ಲೇಟ್ ಹ್ಯಾಸ್ ಅನ್ ಏರಿಯಾ. ದಿಸ್ ಈಸ್ ಯುವರ್ ಹಾಟ್ ಪ್ಲೇಟ್. ಈ ಪ್ಲೇಟಿನ ಏರಿಯಾ ಬಂದು 1.5 ಮೀಟರ್ ಸ್ಕ್ವೇರ್. ಅಂದರೆ ನೀವೇನು ಮಾಡ್ತೀರಾ, ಗಿವನ್ ಡೇಟಾ ಅಂತ ಬರ್ಕೊಳ್ತೀರಾ. ಎ ಈಸ್ ಈಕ್ವಲ್ಸ್ ಟು 1.5 ಮೀಟರ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಇಫ್ H ಈಸ್ 20 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ ಕೆಲ್ವಿನ್. ಸೊ H ಈಸ್ ನಥಿಂಗ್ ಬಟ್ ಆಸ್ ಯುವರ್ ಕಾನ್ಸ್ಟೆಂಟ್. ಓಕೆ. ಸೊ H ಅನ್ನೋದು ಏನಪ್ಪ ಅಂತಂದರೆ, ನಾನು ನಿಮ್ಗೆ ಹೇಳಿದೆ K ಅನ್ನೋದು ಥರ್ಮಲ್ ಕಂಡಕ್ಟಿವಿಟಿ ಅಂತ, ಅಥವಾ H ಅಂತ ಆದ್ರೂ ನೀವು ಬರ್ಕೋಬೋದು. ಥರ್ಮಲ್ ಕಂಡಕ್ಟಿವಿಟಿ ಕಾನ್ಸ್ಟೆಂಟ್. ಡೆಲ್ಟಾ T ಈಸ್ 40 ಡಿಗ್ರಿ. ಇಲ್ಲಿ ಅವರು ಡೆಲ್ಟಾ T ಡೈರೆಕ್ಟಾಗಿ ನಿಮಗೆ ಕೊಡ್ತಾ ಇದ್ದಾರೆ. ದಟ್ ಈಸ್ ಯುವರ್ 40T, ಡಿಫ್ರೆನ್ಸ್ ಆಫ್ ಯುವರ್ ಟೆಂಪರೇಚರ್. ಡಿಟರ್ಮೈನ್ ದ ಹೀಟ್ ಟ್ರಾನ್ಸ್ಫರ್ ರೇಟ್. ಸೊ ದಟ್ ನಿಮಗೆ ಫಾರ್ಮುಲಾ ಇಲ್ಲಿದೆ. ದಿಸ್ ಈಸ್ ಯುವರ್ ಫಾರ್ಮುಲಾ. Q ಈಸ್ ಈಕ್ವಲ್ಸ್ ಟು H into A into delta T. So this is another formula. It is not a Fourier's formula. Don't get confused. ಸೊ ಫಾರ್ಮುಲಾ ಏನಿದೆ, ಇದರಲ್ಲಿ ಬರೀ 3 ಫಾರ್ಮುಲಾಸ್ ಇದೆ. ಇಲ್ಲಿ ಏರಿಯಾ ಮತ್ತು H ಕೊಡ್ತಾ ಇದ್ದೇನೆ, ಆವಾಗ ನೀವು ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ H ಜಾಗದಲ್ಲಿ ಏನಿದೆ, 20 ಇದೆ. ಏರಿಯಾ ಎಷ್ಟಿದೆ, 1.5 ಇದೆ. ಅದಾದಮೇಲೆ ಟೆಂಪರೇಚರ್ ಎಷ್ಟಿದೆ, 40 ಇದೆ. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1200 ವಾಟ್ಸ್ ಬರುತ್ತೆ. ಡೈರೆಕ್ಟ್ ಆನ್ಸರ್ನ ನೀವು ಇಡೋದು. ದಿಸ್ ಈಸ್ ಫಾರ್ ಯುವರ್ 5 marks ಕ್ವೆಶನ್. ಫಸ್ಟ್ ಏನು ಮಾಡಬೇಕು, ನೀವು ಫಾರ್ಮುಲಾ ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ, ಗಿವನ್ ಡೇಟಾ ಬರೆಯೋಕ್ಕೆ 1 ಮಾರ್ಕ್ ಇರುತ್ತೆ, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇರುತ್ತೆ. ಅದಾದಮೇಲೆ ನೀವು ಆನ್ಸರ್ನ ಬರೆಯೋದು ಪ್ಲಸ್ ಯೂನಿಟ್ಸ್ನ ಬರೆಯೋದಕ್ಕೆ ನಿಮಗೆ 1 ಮಾರ್ಕ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಡಿಸ್ಕಸ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಥರ್ಮಲ್ ಕಂಡಕ್ಟಿವಿಟಿ. ಥರ್ಮಲ್ ಅಂದರೆ ಹೀಟ್ ಕಂಡಕ್ಷನ್ ಆಗುವಾಗ ಏನೇನು ಪ್ರಾಬ್ಲಮ್ಸ್, ಅಫೆಕ್ಟಿಂಗ್ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ಲೈಕ್ ಹೇಗೆ ಅಫೆಕ್ಟ್ ಆಗುತ್ತೆ, ಅಫೆಕ್ಟ್ ಇನ್ ದ ಸೆನ್ಸ್ ಹೇಗೆ ಅದರಿಂದ ತೊಂದರೆಗಳು ಬರುತ್ತೆ ಅಂತ. ಸೊ ಹೇಗೆ ತೊಂದರೆ ಬರುತ್ತೆ ಹೀಟ್ ಟ್ರಾನ್ಸ್ಫರ್ ಆಗುವಾಗ? ಒನ್ ಈಸ್ ಮೆಟೀರಿಯಲ್. ಸೊ ನಾವು ಯೂಸ್ ಮಾಡೋ ಮೆಟೀರಿಯಲ್ಲು ಕರೆಕ್ಟಾಗಿರಬೇಕು. ಕರೆಕ್ಟಾಗಿ ಇನ್ ದ ಸೆನ್ಸ್, ನಾವು ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ಹೀಟ್ ಹೋಗು ಟ್ರಾನ್ಸ್ಫರ್ ಆಗು ಅಂದರೆ ಆಗುತ್ತಾ? ಇಲ್ಲ. ದ ಮೆಟಲ್ ಶುಡ್ ಕಂಡಕ್ಟ್ ದ ಹೀಟ್. ನಾವು ಯೂಸ್ ಮಾಡುವಂಥ ಮೆಟೀರಿಯಲ್ಲು ಹೀಟನ್ನ ಚಲಾವಣೆ ಮಾಡೋ ಥರ ಇರಬೇಕು. ಸೊ ಮೆಟಲ್ಸ್ ಶುಡ್ ಹ್ಯಾವ್ ಕಂಡಕ್ಟ್ ದ ಹೀಟ್ ಬೆಟರ್ ದೆನ್ ದ ನಾನ್ ಮೆಟಲ್ಸ್. ಸೊ ನಾವು ಯೂಸ್ ಮಾಡೋ ಮೆಟಲ್ಸ್ ಹೆಂಗಿರಬೇಕು, ಹೀಟ್ನ ನೀಟಾಗಿ ಕಂಡಕ್ಟ್ ಮಾಡಬೇಕು, ಅಂದರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಟೆಂಪರೇಚರ್ ಕರೆಕ್ಟಾಗಿರ್ಬೇಕು. ಹೇಗಿರಬೇಕು? ದ ಥರ್ಮಲ್ ಕಂಡಕ್ಟಿವಿಟಿ ಚೇಂಜಸ್ ವಿದಿನ್ ದ ಟೆಂಪರೇಚರ್. ಸೊ ಟೆಂಪರೇಚರ್ ನೀಟಾಗಿ ಟ್ರಾನ್ಸ್ಫರ್ ಆಗಬೇಕು. ಮಾಯಿಶ್ಚರ್ ಕಂಟೆಂಟ್. ಸೊ ದ ವೆಟ್ ಮೆಟೀರಿಯಲ್ಸ್ ಕಂಡಕ್ಟ್ ದ ಹೀಟ್ ಬೆಟರ್ ದೆನ್ ದ ಡ್ರೈ ಮೆಟೀರಿಯಲ್ಸ್. ಮಾಯಿಶ್ಚರ್ ಅಂದರೆ ತೇವಾಂಶ.
ತೇವಾಂಶ ಇರೋ ಮೆಟೀರಿಯಲ್ಸ್ ಏನಾಗಿರುತ್ತೆ, ಕಂಡಕ್ಟ್ ಹೀಟ್ ಬೆಟರ್. ತಣ್ಣಗಿರೋದು ಮೆಟೀರಿಯಲ್ಗೆ ಏನಾಗುತ್ತೆ, ಬೇಗ ಹೀಟು ಅಂಟ್ಕೊಳ್ಳುತ್ತೆ ದೆನ್ ದ ಡ್ರೈ ಮೆಟೀರಿಯಲ್ಸ್. ಸೊ ದಟ್ ಈಸ್ ಒನ್ ಆಫ್ ದಿ ಥಿಂಗ್. Density of the material, usually the density of the material transfer the heat more efficiently. ಜಾಸ್ತಿ ತೂಕ ಇರುವಂಥ ಮೆಟೀರಿಯಲ್ಗೆ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರು ಬೇಗ ಆಗುತ್ತೆ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ದ ಮೆಟೀರಿಯಲ್. ಕ್ರಿಸ್ಟಲ್ ಸ್ಟ್ರಕ್ಚರ್ ಆ್ಯಂಡ್ ದ ಕಾಂಪೋಸಿಷನ್ affect the heat conduction. So crystal structure of the material ಅಥವಾ composition may also affect the heat conduction. For example, material composition ಏನಾದರೂ ವೇರಿ ಮಾಡಿದ್ರು ಕೂಡ ಹೀಟು ಚೇಂಜ್ ಆಗುತ್ತೆ. ಅಥವಾ ಕ್ರಿಸ್ಟಲ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ ಅಲ್ಲ, SCC, FCC, BCC ಕ್ರಿಸ್ಟಲ್ ಸ್ಟ್ರಕ್ಚರ್. ಆ ಥರ ಕ್ರಿಸ್ಟಲ್ ಸ್ಟ್ರಕ್ಚರ್ ಏನಾದರೂ ವೇರಿ ಆದರೂ ಕೂಡ ನಮಗಲ್ಲಿ ಹೀಟು ಟ್ರಾವೆಲ್ ಆಗೋದು ವ್ಯತ್ಯಾಸ ಆಗುತ್ತೆ. ಸೊ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ಕಂಡಕ್ಷನ್ ಅಂದರೆ ಹೀಟ್ ಚಲಾವಣೆ ಮಾಡುವಾಗ ನಾವು ಕರೆಕ್ಟಾಗಿರೋ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು, ಟೆಂಪರೇಚರು ಚೇಂಜಸ್ನ ಕರೆಕ್ಟಾಗಿರಬೇಕು. ನೆಕ್ಸ್ಟ್, ಮಾಯಿಶ್ಚರ್ ಕಂಟೆಂಟ್ ಇದ್ದಾಗ ಹೀಟ್ ಬೇಗ ಆಗುತ್ತೆ, ಡೆನ್ಸಿಟಿ ಚೆನ್ನಾಗಿದ್ದಾಗ ಹೀಟ್ ಬೇಗ ಆಗುತ್ತೆ. ಅಥವಾ ಸ್ಟ್ರಕ್ಚರ್ ಆಫ್ ದ ಮೆಟೀರಿಯಲ್ಲು, ಕ್ರಿಸ್ಟಲ್ ಸ್ಟ್ರಕ್ಚರ್ ಮತ್ತು ಕಾಂಪೋಸಿಷನ್ ಗೊತ್ತಿದ್ದಾಗ ಏನಾಗಿರುತ್ತೆ, ಹೀಟ್ ಕಂಡಕ್ಷನ್ನು ಬೇಗ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಥರ್ಮಲ್ ಕಂಡಕ್ಟಿವಿಟಿ. ಇದೆಲ್ಲ ಕರೆಕ್ಟಾಗಿದ್ದರೆ ಆಗತ್ತೆ ಅಂತ ಅರ್ಥ. ಇಲ್ಲ ಅಂತಂದಾಗ ಹೀಟ್ ಟ್ರಾನ್ಸ್ಫರ್ ಆಗಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಇಲ್ಲಿ ನಾನು ನಿಮಗೆ 3 ಕ್ವೆಶನ್ಸ್ನ ಕ್ಲಬ್ ಮಾಡಿದ್ದೀನಿ ಇದರಿಂದ. ಸೊ ಏನಪ್ಪ ಹೇಳುತ್ತೆ, ಸ್ಟೇಟ್ ದ ಲಾಸ್ ಆಫ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಸೊ ಕೂಲ್ ಮಾಡೋ ಅಂಥದ್ದು ಅಂದರೆ ಕನ್ವೆನ್ಷನ್ ಮಾಡೋ ಅಂಥದ್ದು. ಸ್ಟೇಟ್ ದ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ 2 ಮಾರ್ಕ್ಸ್ ಕ್ವೆಶನ್ ಕೇಳಿದ್ದಾರೆ. ಇದೇ ಥರ 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಹಾಗೆ ನಿಮಗೆ 5 ಮಾರ್ಕ್ಸಲ್ಲಿ ಕ್ವೆಶನ್ ಈ ರೀತಿ ಕೇಳಿದ್ದಾನೆ, ಎಕ್ಸ್ಪ್ಲೇನ್ ದ ಹಾಟ್ ಟೀ ಯೂಸಿಂಗ್ ದ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್. ನಿಮಗೆ ನೋಡಬೇಕಾಗಿರೋದೇನು, ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್. ಎಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್ ಕಾಣಿಸಿದ್ರು ಕೂಡ ಈ ಒಂದು ಸೆಂಟೆನ್ಸ್ ನಿಮಗೆ ಬರಬೇಕಾಗತ್ತೆ. ಸೊ ವಾಟ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್? ಸೊ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್ ಅನ್ನೋದು ಏನು? ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್ ಇಟ್ ಸ್ಟೇಟ್ಸ್ ದಟ್ ದ ರೇಟ್ ಆಫ್ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್ ಏನು ಸ್ಟೇಟ್ ಮಾಡುತ್ತೆ, ದ ರೇಟ್ ಆಫ್ ಹೀಟ್ ಲಾಸ್. ಇದನ್ನು ಹೀಗೆ ಬರಿತೀವಿ, ದ ರೇಟ್ ಆಫ್ heat loss from the body is directly proportional to the area is directly proportional to the temperature difference between body and the surroundings. Temperature difference between one is body and the surroundings. ಆಚೆ ಕಡೆ ಇರೋ ಟೆಂಪರೇಚರ್ ಡಿಫ್ರೆನ್ಸ್, ಇನ್ನೊಂದು ಬಾಡಿಯಲ್ಲಿರೋ ಟೆಂಪರೇಚರ್ ಡಿಫ್ರೆನ್ಸ್ಗೆ ಎರಡರದ್ದು ಡಿಫ್ರೆನ್ಸ್ ತಗೊಂಡು ನಾವು ಇಲ್ಲಿ ರೇಟ್ ಆಫ್ ಹೀಟ್ ಲಾಸ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಈ ರೇಟ್ ಆಫ್ ಹೀಟ್ ಲಾಸ್ ಫಾರ್ಮುಲಾ ಈಸ್ Q is directly proportional to A TS minus T infinity. ಸೊ ಇಲ್ಲಿ ಆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದಾಗ H ಬರುತ್ತೆ, ದಟ್ ಈಸ್ ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್. ಸೊ ನಿಮ್ಗೆ ಆಲ್ರೆಡಿ ಕೆ ಇತ್ತು, ಕೆ ಈಸ್ ಥರ್ಮಲ್ ಕಂಡಕ್ಟಿವಿಟಿ ಕೋಎಫಿಷಿಯಂಟ್. ಹೆಚ್ ಅನ್ನೋದೇನು, ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್. ಇದ್ರದ್ದು ಯೂನಿಟ್ ಏನು, WMK ಬಂತು. ಇದ್ರದ್ದು ಯೂನಿಟ್ ಏನು, WM²K ಬರುತ್ತೆ. ಓಕೆ, ಸೊ ದಟ್ ಈಸ್ ಅ ಡಿಫ್ರೆನ್ಸ್. ಸೊ ದಿಸ್ ಈಸ್ ದ ಫಾರ್ಮುಲಾ. ಇಲ್ಲಿ ನೀವು ಯೂಸ್ ಮಾಡಿರೋ ಫಾರ್ಮುಲಾ ಏನು, Q ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿಸ್ ಟೆಂಪರೇಚರ್ ಡಿಫ್ರೆನ್ಸ್. ಅವ್ನು ಹೇಳ್ತಿರೋದೇನು, ದ ಹೀಟ್ ಲಾಸ್ ಆಫ್ ದ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಟೆಂಪರೇಚರ್ ಡಿಫ್ರೆನ್ಸ್ ಆಫ್ ದಿ ಬಾಡಿ ಆ್ಯಂಡ್ ಇಟ್ಸ್ ಸರೌಂಡಿಂಗ್ ಪ್ರೊವೈಡ್ಸ್ ದಿ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್. ಅರ್ಥ ಆಯ್ತಾ? ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಕ್ವೆಶನ್ ಪೇಪರಲ್ಲಿ ಇದ್ದೇ ಇರತ್ತೆ. ಸೊ ಏನಪ್ಪ ಈ ಟೆಂಪರೇಚರ್ ಡಿಫ್ರೆನ್ಸ್ ಅಂತಂದಾಗ Q ಅಂದರೆ ಏನು ಅಂತ ಬರೀಬೇಕು, ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್. H ಅಂದರೆ ಏನು, ಈ ಟ್ರಾನ್ಸ್ಫರ್ ಕೋಎಫಿಷಿಯಂಟ್. TS ಅಂದರೆ ಏನು, ಟೆಂಪರೇಚರ್ ಆಫ್ ದ ಸರ್ಫೇಸ್. T ಇನ್ಫಿನಿಟಿ ಅಂದರೆ ಏನು, ಟೆಂಪರೇಚರ್ ಆಫ್ ದ ಸರೌಂಡಿಂಗ್. ಸೊ ಇಫ್ ದ ಗ್ರೇಟರ್ ದ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇತ್ತು ಅಂದರೆ ಫಾಸ್ಟಾಗಿ ಕೂಲ್ ಆಗುತ್ತೆ. ಸ್ಮಾಲ್ ಟೆಂಪರೇಚರ್ ಡಿಫ್ರೆನ್ಸ್ ಇತ್ತು ಅಂದರೆ ಸ್ಲೋ ಆಗಿ ಕೂಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಇಫ್ 100 ಡಿಗ್ರಿ ಟೆಂಪರೇಚರ್ ಇದೆ ಅಂದರೆ ಹೈ ಆಗಿ ಕೂಲ್ ಆಗಿದೆ ಅಂತ, ಬೇಗ ಕೂಲ್ ಆಗಿದೆ ಅಂತ. ಇಫ್ ಟೆಂಪರೇಚರ್ ಡಿಫ್ರೆನ್ಸ್ ಇಸ್ 30-40 ಅಂದರೆ ಇದು ಸ್ಲೋ ಆಗಿ ಕೂಲ್ ಆಗಿದೆ ಅಂತ ಅರ್ಥ. ನೋಟ್, ಇಲ್ಲಿ ಅವ್ನು ಹೇಳಿದ್ದಾನೆ ಹಾಟ್ ಕಪ್ ಆಫ್ ಟೀನ ಯೂಸ್ ಮಾಡು ಅಂತ. ನಾನು ನಿಮ್ಗೆ ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಪ್ಪ, ಒಂದು ಹಾಟ್ ಕಪ್ ಆಫ್ ಟೀ, ಒಂದು ಕಪ್ ಆಫ್ ಟೀನ ನೀವು ಒಂದು ರೂಮಲ್ಲಿ ಇಟ್ಟು ಕೂಲ್ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ, ರೂಮಲ್ಲಿರುವಂಥ ಗಾಳಿನ ಯೂಸ್ ಮಾಡಿಕೊಂಡು ಗ್ರ್ಯಾಜುವಲಿ ಕೂಲ್ ಆಗುತ್ತೆ. ಗ್ರ್ಯಾಜುವಲಿ ಅಂದರೆ ಸ್ಲೋ ಆಗಿ ಕೂಲ್ ಆಗುತ್ತೆ.
ಆ ಸ್ಲೋ ಆಗಿ ಕೂಲ್ ಆಗೋದನ್ನ ಏನಂತ ಕರಿತೀವಿ, ದಟ್ ಈಸ್ ನ್ಯಾಚುರಲ್ ಕನ್ವೆನ್ಷನ್ ಅಂತ ಹೇಳಿದೆ ನಿಮಗೆ. ಸೊ ಫಸ್ಟ್ ಟೀ ಕೂಲ್ಸ್ ರ್ಯಾಪಿಡ್ಲಿ ಬಿಕಾಸ್ ಟೆಂಪರೇಚರ್ ಡಿಫ್ರೆನ್ಸ್ ಆಫ್ ದ ಟೀ ಆ್ಯಂಡ್ ಸರೌಂಡಿಂಗ್ ಈಸ್ ಹೈ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಟೀ ಸ್ವಲ್ಪ ಗಾಳಿಯಲ್ಲಿ ನೀವು ನ್ಯಾಚುರಲ್ ಆಗಿ ಇಟ್ಟಾಗ ಏನಾಗಿರುತ್ತೆ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಏನಾಗಿರುತ್ತೆ, ಸ್ವಲ್ಪ ಬೇಗ ತಣ್ಣಗಾಗುತ್ತೆ ಇಲ್ಲಿವರೆಗೂ. ಅದಾದಮೇಲೆ ಏನಾಗಿರುತ್ತೆ, ಇಲ್ಲಿ ಕೆಳಗಡೆ ಇರೋದನ್ನೆಲ್ಲ ಸ್ವಲ್ಪ ಸ್ಲೋ ಆಗಿ ತಣ್ಣಗಾಗುತ್ತೆ. ಯಾಕೆ, ಇಲ್ಲಿರೋ ಟೆಂಪರೇಚರ್ಗೂ ಆಚೆ ಕಡೆ ಇರೋ ಟೆಂಪರೇಚರ್ಗೂ ವ್ಯತ್ಯಾಸ ಇರೋದ್ರಿಂದ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫಾಸ್ಟಾಗಿ ತಣ್ಣಗಾಗ್ತಾ ಬರುತ್ತೆ, ಆಮೇಲೆ ಸ್ಲೋ ಆಗಿ ತಣ್ಣಗಾಗಕ್ಕೆ ಬರುತ್ತೆ. ಸಿ ಫಸ್ಟ್ ಏನಾಗುತ್ತೆ, ಡಿಫ್ರೆನ್ಸ್ ಬಿಟ್ವೀನ್ ಟೀ ಸರೌಂಡಿಂಗ್ ಇಸ್ ಹೈ, ಹಾಗಾಗಿ ಟೀ ಬಿಕಮ್ಸ್ ಕೂಲರ್ ಆ್ಯಂಡ್ ದ ಟೆಂಪರೇಚರ್ ಡಿಫ್ರೆನ್ಸ್ ಡಿಕ್ರೀಸಸ್. ಆಮೇಲೆ ಇಲ್ಲಿ ಬರ್ತಾ 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 ಏನಾಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ದ ರೇಟ್ ಆಫ್ ಕೂಲಿಂಗ್ ಆಲ್ಸೋ ಬಿಕಮ್ ಸ್ಲೋವರ್. ಅರ್ಥ ಆಯ್ತಾ? ಟೀ ಕಪ್ಪು ಸ್ಟಾರ್ಟಿಂಗಲ್ಲಿ ಬಿಸಿ ಇರುತ್ತೆ, ಟೆಂಪರೇಚರಲ್ಲಿ ಬಿಸಿ ಇರುತ್ತೆ, ಆಚೆ ಕಡೆ ಎನ್ವಿರಾನ್ಮೆಂಟಲ್ಲಿ ಇಷ್ಟುವರೆಗೂ ತಣ್ಣಗೆ ಬೇಗ ಮಾಡುತ್ತೆ. ಅದಾದಮೇಲೆ ಏನಾಗುತ್ತೆ, ನಿಧಾನವಾಗಿ ತಣ್ಣಗಾಗ್ತಾ ಬರುತ್ತೆ. ಸೊ ದಟ್ ಬಿಕಾಸ್ ಆಫ್ ದಿಸ್ ಟೆಂಪರೇಚರ್ ಡಿಫ್ರೆನ್ಸ್ ಇಟ್ ಈಸ್ ಸೆಟ್ ಟು ಬಿ ದಟ್ ದ ನ್ಯೂಟನ್ ಲಾಸ್ ಆಫ್ ಕೂಲಿಂಗ್ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಏನಾಗುತ್ತೆ, ಫಾಸ್ಟಾಗಿ ಕೂಲ್ ಆಗುತ್ತೆ, ಅದಾದಮೇಲೆ ಹೋಗ್ತಾ 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 ಏನಾಗುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ. ಅಷ್ಟೊತ್ತಿಗೆ ಎನ್ವಿರಾನ್ಮೆಂಟ್ ಜೊತೆಗೆ ಆ ಟೆಂಪರೇಚರ್ಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್. ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀವಿ, ಆಟೋಮೊಬೈಲ್ ರೇಡಿಯೇಟರ್ಸ್, ಕೂಲಿಂಗ್ ಫಿನ್ಸ್, ಹೀಟ್ ಎಕ್ಸ್ಚೇಂಜರ್, ರೆಫ್ರಿಜಿರೇಟರ್ಸ್, ಏರ್ ಕಂಡೀಷ್ನರ್ ಸಿಸ್ಟಮ್ಸಲ್ಲಿ ನಾವು ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್ನ ಈ ಅಪ್ಲಿಕೇಶನ್ಸಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ನು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಹೇಳ್ತೀನಿ ನೋಡಿ. ದಿಸ್ ಈಸ್ ದ ಹೀಟ್ ಲಾಸ್. ಕ್ಯೂ ಈಸ್ ನಥಿಂಗ್ ಬಟ್ ಆಸ್ heat loss of the body is directly proportional to the temperature difference. ಡಿಫ್ರೆನ್ಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಟೆಂಪರೇಚರ್ ಜಾಸ್ತಿ ಇತ್ತು ಅಂದರೆ ಫಾಸ್ಟ್ ಕೂಲಿಂಗ್, ಟೆಂಪರೇಚರ್ ಕಡಿಮೆ ಇತ್ತು ಅಂದರೆ ಸ್ಲೋ ಕೂಲಿಂಗ್. ಅಂದರೆ ಡಿಫ್ರೆನ್ಸು, ನಾಟ್ ಟೆಂಪರೇಚರ್. ವ್ಯತ್ಯಾಸ ಜಾಸ್ತಿ ಇತ್ತು ಅಂದರೆ ಫಾಸ್ಟ್ ಆಗಿದೆ ಅಂತ ಅರ್ಥ, ವ್ಯತ್ಯಾಸ ಕಮ್ಮಿ ಅಂದರೆ ಸ್ಲೋ ಆಗಿರುತ್ತೆ ಅಂತ ಅರ್ಥ. ಕಪ್ ಆಫ್ ಟೀ ನಾನು ಹೇಳಿದ್ನಲ್ವಾ, ಈಗ ಆಚೆ ಕಡೆ ಇಟ್ಟಿದ ತಕ್ಷಣ ಏನಾಗುತ್ತೆ, ಬಿಸಿ ಬಿಸಿನೇ ಇರುತ್ತೆ ಜಾಸ್ತಿ ಹೊತ್ತು. ಲೇಟಾಗಿ ಏನಾಗ್ತಿರುತ್ತೆ, ಬಿಸಿ ಫಾಸ್ಟಾಗಿ ಕಡಿಮೆ ಆಗಿ ಒಂದು ಸ್ವಲ್ಪವರೆಗೂ ಫಾಸ್ಟಾಗಿ ಕಡಿಮೆ ಆಗುತ್ತೆ, ಆಮೇಲೆ ಕಡಿಮೆ ಆಗ್ತಾ 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 ಸ್ಲೋ ಆಗಿಬಿಡುತ್ತೆ. ಇಲ್ಲಿವರೆಗೂ ಫಾಸ್ಟಾಗಿ ತಣ್ಣಗೆ ಮಾಡುತ್ತೆ, ಆಮೇಲೆ ಹೋಗ್ತಾ 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 ಅದು ಸ್ಲೋ ಆಗಿ ತಣ್ಣಗೆ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಎಲ್ಲಿ ಯೂಸ್ ಮಾಡ್ತೀವಿ, ಆಟೋಮೊಬೈಲ್ ರೇಡಿಯೇಟರ್ಸು, ಹೀಟ್ ಎಕ್ಸ್ಚೇಂಜರ್ಸ್, ರೆಫ್ರಿಜಿರೇಟರ್ಸಲ್ಲಿ ತಣ್ಣಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೀಟ್ ಎಕ್ಸ್ಚೇಂಜರಲ್ಲಿ ಬಿಸಿನ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಏರ್ ಕಂಡೀಷನ್ನು ತಣ್ಣಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಯಾಕೆ, ಏರ್ ಕಂಡೀಷನ್ ಯೂಸ್ ಮಾಡಿದಾಗ ಏನಾಗಿರುತ್ತೆ, ನಿಮ್ಮ ರೂಮಲ್ಲಿ ಒಂದು ಟೆಂಪರೇಚರ್ ಇರುತ್ತೆ, ಕಂಡೀಷ್ನರಿಂದ ಬರುವಾಗಿರೋ ಏರ್ ಜೊತೆಗೆ ಇಲ್ಲಿರೋ ಏರ್ನ ಮಿಕ್ಸ್ ಆಗುತ್ತಲ್ವ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಫಾಸ್ಟಾಗಿ ಮಿಕ್ಸ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಸ್ಲೋ ಆಗಿ ಮಿಕ್ಸ್ ಆಗಿ ರೂಮಲ್ಲಿರೋ ಎಲ್ಲ ಗಾಳಿನೂ ತಣ್ಣಗೆ ಮಾಡುತ್ತಲ್ವ. ಅದನ್ನು ನಾವು ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸ್ಟೀಫನ್ ಬೋಲ್ಟ್ಜ್ಮನ್ಸ್ ಲಾ. ಸೊ ಈ ಒಂದು CO2 ಅಲ್ಲೇ ನಿಮಗೆ 3 ಲಾಸ್ ಬರುತ್ತೆ. ಒನ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಕಂಡಕ್ಷನ್, ನ್ಯೂಟನ್ಸ್ ಲಾಸ್ ಆಫ್ ಕನ್ವೆಕ್ಷನ್, ನ್ಯೂಟನ್ಸ್ ಲಾಸ್ ಆಫ್ ರೇಡಿಯೇಷನ್. ಸೊ ಅದನ್ನು ನಾವು ಈ ರೀತಿ ಹೇಳ್ತಾ ಇದ್ದೀವಿ, ನ್ಯೂಟನ್ಸ್ ಲಾಸ್ ಆಫ್ ರೇಡಿಯೇಷನ್ ಅಂತಂದಾಗ ಇದು. ಸೊ ಫಸ್ಟ್ ಫಾರ್ಮುಲಾ ಏನು ಬರೆದ್ವಿ, ಕಂಡಕ್ಷನ್ದು Q ಈಸ್ ಈಕ್ವಲ್ಸ್ ಟು, ಸೊ ನಿಮ್ಗೆ ಹೀಗೆ ಬರಿತೀನಿ, Q is equals to minus Ka dt by dx. ಇದು ಕಂಡಕ್ಷನ್ ಅಂದರೆ ಕಂಡಕ್ಷನ್ದು. ಕನ್ವೆಕ್ಷನ್ದು Q is equals to HA difference of temperature. ನೆಕ್ಸ್ಟ್ ರೇಡಿಯೇಷನ್ದು Q is equals to sigma A T to the power of 4. ರೇಡಿಯೇಷನ್ದು T to the power of 4, ಕನ್ವೆಕ್ಷನ್ದು ಡೆಲ್ಟಾ T, ಕಂಡಕ್ಷನ್ದು dt by d of x. ಈ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು. ಈ 3 ಫಾರ್ಮುಲಾ ಮೇಲೆ ಒಂದೊಂದು ಪ್ರಾಬ್ಲಮ್ಸ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ಐದರ್ ಇದು ಅಥವಾ ಇದು ಯಾವುದಾದ್ರೂ ಒಂದು 10 ಮಾರ್ಕ್ಸ್ ಕ್ವಶನ್ನ ನಿಮಗೆ ಕೇಳ್ತಾರೆ. ಸೊ ಇಲ್ಲಿ ಸ್ಟೀಫನ್ಸ್ ಬೋಲ್ಟ್ಜ್ಮನ್ಸ್ ಲಾ ಅನ್ನೋದು ಏನಪ್ಪ ಅಂತಂದರೆ, ಡೆಫಿನೇಷನ್ ಇಸ್ ದಿಸ್: ಇಟ್ ಈಸ್ ದ ಟೋಟಲ್ ಎನರ್ಜಿ radiant emits by the body is directly proportional to the 4th power of absolute temperature. See, Q
Q is nothing but as total amount of energy radiation is emits is directly proportional to the fourth power of the absolute temperature. Absolute temperature ಅಂದರೆ the degree starts from the 0. ಅದನ್ನು ನಾವು absolute temperature ಅಂತ ಕರಿತೀವಿ. ಫಾರ್ಮುಲಾ ಈ ರೀತಿ ಇದೆ. ಈ ಪ್ರಪೋರ್ಷನಾಲಿಟಿ ಲಿಮಿಟ್ನ ತೆಗೆಯೋದಕ್ಕೆ ಸೊ ದಿಸ್ ಈಸ್ ಯುವರ್ ಕಾನ್ಸ್ಟೆಂಟ್, ದಟ್ ಈಸ್ ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟು ಇಲ್ಲಿದೆ ನೋಡಿ, ವ್ಯಾಲ್ಯೂ 5.67 into 10 to the power of -8 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್, ಜೊತೆಗೆ ಕೆ ಟು ದಿ ಪವರ್ ಆಫ್ 4. ಇದು ಹೀಗೆ ಬರೀರಿ, W ಮೀಟರ್ ಸ್ಕ್ವಯರ್, ಅದಾದಮೇಲೆ ಕೆ ಟು ದಿ ಪವರ್ ಆಫ್ 4. Okay, so this is Stephen Boltzmann constant. A is nothing but as area of surface meter square and T is nothing but as absolute temperature. ಓಕೆನಾ. ಈ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಬೇಸ್ಡ್ ಆನ್ ದ ರೇಡಿಯೇಷನ್. ಓಕೆನಾ. ಸೊ ದಿಸ್ ಈಸ್ ದ ಲಾ ಇಂಡಿಕೇಟ್ಸ್ ದಟ್ ಸ್ಮಾಲ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ರಿಸಲ್ಟ್ಸ್ ಇನ್ ದ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ರೇಡಿಯೇಷನ್. ಏನು ಹೇಳ್ತಾ ಇದ್ದಾನಂದರೆ, ಈಗ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಏನಾದರೂ ಜಾಸ್ತಿ ಆಯಿತು ಅಂತಂದಾಗ ಏನಾಗಿರುತ್ತೆ, ಆ ಒಂದು ಟೆಂಪರೇಚರ್ ಸಿಗ್ನಿಫಿಕೆಂಟ್ ಇರುತ್ತಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗೇ ಆಗುತ್ತೆ. ಇಫ್ ರೇಡಿಯೇಷನ್ಸ್ ಆರ್ ಹೈ, temperature of the body is high. If radiations are low, temperature of the body is low. ಅದಕ್ಕೆ ಅದನ್ನೇನಂತ ಕರಿತೀವಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್. The heat transfer of radiation is directly proportional to the temperature rise. ಇವಾಗ ರೇಡಿಯೇಷನ್ ಏನಾದರೂ ಸ್ಲೋ ಆಗಿ ಬರಲಿ, ಟೆಂಪರೇಚರು ಸ್ಲೋ ಆಗೇ ಆಗಿರುತ್ತೆ. ರೇಡಿಯೇಷನ್ಸ್ ಜಾಸ್ತಿ ಬರಲಿ, ಟೆಂಪರೇಚರು ಜಾಸ್ತಿ ಆಗಿರುತ್ತೆ. ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀವಿ ಪ್ರಿನ್ಸಿಪಲ್ನ ಅಂದರೆ, ಹೀಟಿಂಗ್ ಫರ್ನೇಸ್ ಎಕ್ವಿಪ್ಮೆಂಟ್ಸು ಎಲ್ಲಿ ಹೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವೋ ಅಲ್ಲಿ, ಮತ್ತು ಸೋಲಾರ್ ಸಿಸ್ಟಮ್ಮು ಮತ್ತು ಥರ್ಮಲ್ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸಲ್ಲಿ ಸ್ಟೀಫನ್ಸ್ ಬೋಲ್ಟ್ಜ್ಮನ್ಸ್ ಲಾ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ದಿಸ್ ಈಸ್ ಆಲ್ಸೋ 5 marks ಕ್ವೆಶನ್. ಒಂದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಥವಾ ಸ್ಟೀಫನ್ಸ್ ಬೋಲ್ಟ್ಜ್ಮನ್ಸ್ ಲಾ ಅಥವಾ ಹೀಟ್ ಟ್ರಾನ್ಸ್ಫರ್ ಆಫ್ ಕಂಡೆನ್ಷನ್. ಅಟ್ಲೀಸ್ಟ್ ಇದಾದರೂ ಕೇಳ್ತಾರೆ 5 marksಗೆ, ಇದಾದರೂ ಕೇಳ್ತಾರೆ 5 marksಗೆ. ಇದು ಬಿಟ್ಟು ಯಾವ್ದು ಕೇಳಿರಲ್ವೋ ಅದರಲ್ಲಿ 10 marks ಪ್ರಾಬ್ಲಮ್ಸ್ಗೆ ಕೇಳ್ತಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದು 10 marks ಪ್ರಾಬ್ಲಮ್ಸ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ 10 marks ಪ್ರಾಬ್ಲಮ್, 1 ಪ್ರಾಬ್ಲಮ್ ಕಂಡಕ್ಷನ್ ಮೇಲೆ ಇರುತ್ತೆ, 1 ಪ್ರಾಬ್ಲಮ್ ಕನ್ವೆನ್ಷನ್, 1 ಪ್ರಾಬ್ಲಮ್ ರೇಡಿಯೇಷನ್ ಮೇಲೆ ಮಾಡಿದ್ದೀನಿ. ಸೊ ಇಲ್ಲಿ ಕೊಟ್ಟಿರೋ ಡೇಟಾನ ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಇಲ್ಲಿ ಕ್ವೆಶನ್ಸ್ನ 3 ಕ್ವೆಶನ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶನ್ ಈಸ್, ಎ ಕಾಪರ್ ರಾಡ್ ಈಸ್ ಲೆಂತ್ ಆಫ್ 1 meter. ಸೊ ಲೆಂತ್ ಆಫ್ ದ ರಾಡ್ ಈಸ್ 1 meter. ಕ್ರಾಸ್ ಸೆಕ್ಷನ್ ಅಂದರೆ ಏರಿಯಾ ಈಸ್ 0.05 meters square. ಅದಾದಮೇಲೆ ಕಂಡಕ್ಟ್ಸ್ ದ ಹೀಟ್. ಸೊ ಇಲ್ಲೇನಾಗ್ತಾ ಇದೆ, ಕಾಪರ್ ರಾಡು ಮತ್ತು ಲೆಂತ್ ಬಂದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ದಿಸ್ ಈಸ್ ಕಂಡಕ್ಷನ್ ಅಂತ. ದ ಟೆಂಪರೇಚರ್ ಡಿಫ್ರೆನ್ಸ್ ಈಸ್ 60 degree, ಅಂದರೆ ಡೆಲ್ಟಾ ಟಿ ಈಸ್ dt ಈಸ್ ನಥಿಂಗ್ ಬಟ್ 60 degree. ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಕೆ ಈಸ್ 380 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಫಸ್ಟ್ ಏನು ಮಾಡಬೇಕು ಅಂತ ಕೇಳ್ತಾನೆ, ಐಡೆಂಟಿಫೈ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ವಾಟ್ ಈಸ್ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಇಲ್ಲಿ ಲೆಂತ್ ಇದೆ, ಸೊ ಲೆಂತು ಮತ್ತು ಕಂಡಕ್ಟ್ಸ್ ದ ಹೀಟ್ ವಿತ್ ಏರಿಯಾ, ಥರ್ಮಲ್ ಕಂಡಕ್ಟಿವಿಟಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಥರ್ಮಲ್ ಕಂಡಕ್ಟಿವಿಟಿ ನೋಡಿದ ತಕ್ಷಣ ನೀವು ಇದನ್ನು ಕಂಡಕ್ಷನ್ ಅಂತ ಹೇಳಬೇಕು. ದ ಥರ್ಮಲ್ ಕಂಡಕ್ಟಿವಿಟಿ ಈಸ್ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ದಿಸ್ ಈಸ್ ಕಾಲ್ಡ್ ಕಂಡಕ್ಷನ್. ಏನಂತ ಕರಿತೀವಿ? ಕಂಡಕ್ಷನ್. ಇಲ್ಲೇನಾಗ್ತದೆ, ಹೀಟ್ ಫ್ಲೋ ಫ್ರಮ್ ಕಾಪರ್ ರಾಡಿಂದ ಹೈ ಟೆಂಪರೇಚರಿಂದ ಲೋ ಟೆಂಪರೇಚರ್. ಕಾಪರ್ ರಾಡಲ್ಲಿ ಏನಾಗ್ತದೆ, ಹೀಟ್ ಟ್ರಾನ್ಸ್ಫರ್ ಆಗ್ತಾಯಿದೆ, ರಾಡಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗ್ತಾಯಿದೆ ಅಂದಾಗ ಇಟ್ ಈಸ್ ಕಾಲ್ಡ್ ಕಂಡಕ್ಷನ್ ಅಂತ ಅರ್ಥ. ಸೊ ಇದನ್ನು ನಾವು ಮಾಡೋದಕ್ಕೆ ಯಾವ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಹೇಳ್ತೇನೆ. ದಿಸ್ ಈಸ್ ದ ಫಾರ್ಮುಲಾ ಅಕಾರ್ಡಿಂಗ್ ಟು ದ 4 years ಲಾ ಫಾರ್ಮುಲಾ ಇದೆಯಲ್ಲ. ಸೊ ಆ 4 years ಲಾ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಕೆ ಅಂದರೆ ಏನು? ಥರ್ಮಲ್ ಕಂಡಕ್ಟಿವಿಟಿ. ಕ್ಯೂ ಅಂದರೆ ಏನು? ಹೀಟ್ ಟ್ರಾನ್ಸ್ಫರ್. T1 ಇಲ್ಲಿ dt ಅಂತ ಹೇಳಿದೆ ನಾನು, dt ಡಿವೈಡೆಡ್ ಬೈ d of x ಅಂತ ಹೇಳಿದ್ದೆ. ಸೊ ಇಲ್ಲಿ d of x ಇಸ್ ನಥಿಂಗ್ ಬಟ್ ಎಸ್ ಚೇಂಜ್ ಇನ್ ಲೆಂತ್. ಅವ್ರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. dt ಅನ್ನೋದು ಡಿಫ್ರೆನ್ಸ್ ಆಫ್ ಟೆಂಪರೇಚರ್, ಅವ್ರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ 60 degree. ಓಕೆ, ಸೊ ದಟ್ ಅದು ಎರಡೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಏನಪ್ಪ ಫಾರ್ಮುಲಾ ಇದು? ಸೇಮ್ ಫಾರ್ಮುಲಾನಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಕೆ ಕೊಟ್ಟಿದ್ದಾರೆ ವ್ಯಾಲ್ಯೂ, ಎ ಕೊಟ್ಟಿದ್ದಾರೆ, T1 ಮೈನಸ್ T2 ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ. ಎಲ್ಲ ವ್ಯಾಲ್ಯೂಸ್ನು ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಆನ್ಸರ್ ಬರುತ್ತೆ. Q ಈಸ್ ಈಕ್ವಲ್ಸ್ ಟು
114 ವ್ಯಾಟ್ಸ್. ಫೈನಲ್ ಆನ್ಸರ್ ಇಸ್ Q is equals to 114 ವ್ಯಾಟ್ಸ್. ಸೊ ಇಷ್ಟನ್ನ ಮಾಡೋದ್ರಿಂದ ನಿಮಗೆ 10 ಮಾರ್ಕ್ಸ್. ಫಸ್ಟ್ ಏನು, ಯಾವ ಥರ ಹೀಟ್ ಟ್ರಾವೆಲ್ ಆಗ್ತಿದೆ ಅನ್ನೋದು ಐಡೆಂಟಿಫೈ ಮಾಡಬೇಕು, ಅದ್ರದ್ದು ಫಾರ್ಮುಲಾ ಬರಿಬೇಕು, ಫಾರ್ಮುಲಾದು ಎಕ್ಸ್ಪ್ಲನೇಷನ್ಸ್ ಬರಿಬೇಕು. ಎಕ್ಸ್ಪ್ಲನೇಷನ್ ಅಂದರೆ ಕೆ ಅಂದರೆ ಏನು, ಎ ಅಂದರೆ ಏನು, T1 ಅಂದರೆ ಏನು, T2 ಅಂದರೆ ಏನು ಅಂತ ಬರೆಯೋದನ್ನು ಬರಿಬೇಕು. ಅದಾದಮೇಲೆ ಕ್ವೆಶನ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಕೊಟ್ಟಿರೋ ಗಿವನ್ ಡೇಟಾ ಬರಿಬೇಕು. ಅದಾದಮೇಲೆ ಫಾರ್ಮುಲಾ ಇಲ್ಲೊಂದು ಸರಿ ಬರಬೇಕು, ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಒಂದು ಸರಿ ಮಾಡಬೇಕು. ಅದಾದಮೇಲೆ ಆನ್ಸರ್ನ ಇಡಬೇಕು. ಆನ್ಸರ್ ಆದಮೇಲೆ ಫೈನಲ್ ಆನ್ಸರ್ ಅಂತ ಹೇಳ್ಬಿಟ್ಟು ಈ ಥರ ಯೂನಿಟ್ನ ಬರೆದು ಇಡಬೇಕು. ಇಷ್ಟಕ್ಕೂ ಒಂದೊಂದಕ್ಕೂ ಇಂಡಿವಿಜುವಲ್ ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಎ ಹಾಟ್ ಮೆಟಲ್. ಕ್ವೆಶನ್ ಎಲ್ಲಿದೆ? ಎ ಹಾಟ್ ಮೆಟಲ್ ಕ್ವೆಶನ್ ಇಲ್ಲಿದೆ. ಎ ಹಾಟ್ ಮೆಟಲ್ ಪ್ಲೇಟ್ ಈಸ್ ಹ್ಯಾವಿಂಗ್ ಎ ಏರಿಯಾ ಆಫ್ 1 ಮೀಟರ್ ಸ್ಕ್ವೇರ್. ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಹಾಟ್ ಮೆಟಲ್ ಪ್ಲೇಟ್ ಇದೆಯಂತೆ, ಅದಕ್ಕೆ 1 ಮೀಟರ್ ಏರಿಯಾ ಇದೆ. ಟೆಂಪರೇಚರ್ ಡಿಫ್ರೆನ್ಸ್ ಈಸ್ 80 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೇನೆ. ಸರೌಂಡಿಂಗ್ ಟೆಂಪರೇಚರ್ ಡಿಫ್ರೆನ್ಸ್ ಈಸ್ 30 ಡಿಗ್ರಿ. ಇಲ್ಲಿ ನಿಮಗೆ 2 ಟೆಂಪರೇಚರ್ ಕೊಡ್ತಾ ಇದ್ದಾನೆ, ಒಂದು TS, ಇನ್ನೊಂದು T ಇನ್ಫಿನಿಟಿ. 2 ಟೆಂಪರೇಚರ್ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್, ಅಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಕೊಟ್ಟಿದ್ದ, ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್. ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್ ಅಂದ್ರೇನು? H. ಸೊ ದಟ್ ನಿಮ್ಗೆ ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ಕನ್ವೆಕ್ಷನ್. ಏನಿದು? ಕನ್ವೆಕ್ಷನ್. ವಾಟ್ ಈಸ್ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್? ಇಲ್ಲಿದೆ ನೋಡಿ ಆನ್ಸರು. ಕನ್ವೆಕ್ಷನ್ ಈಸ್ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಇಲ್ಲೇನಾಗ್ತದೆ? ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಸಾಲಿಡ್ ಸರ್ಫೇಸ್ ಇಂದ ಮೂವಿಂಗ್ ಫ್ಲೂಯಿಡ್. ಅಂದರೆ ಏರ್ ಟೆಂಪರೇಚರ್, ಸಾಲಿಡ್ ಇಂದ ಏರ್ಗೆ ಅದು ಚಲಾವಣೆ ಆಗ್ತಾ ಇದೆ. ಸೊ ದಟ್ ಇದನ್ನ ಕನ್ವೆಕ್ಷನ್ ಅಂತ ಕರಿತೀವಿ. ಅದಾದ್ಮೇಲೆ ಯಾವ್ದು ನ್ಯೂಟನ್ಸ್ ಲಾ? ದಿಸ್ ಇಸ್ ನ್ಯೂಟನ್ಸ್ ಲಾಸ್ ಆಫ್ ಕೂಲಿಂಗ್. ಫಾರ್ಮುಲಾ ಏನು? Q is equals to HA TS by T ಇನ್ಫಿನಿಟಿ. Q ಅಂದ್ರೆ ಏನು? ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್. TS ಅಂತಂದ್ರೆ ಏನು? ಇಟ್ ಇಸ್ ಸರ್ಫೇಸ್ ಟೆಂಪರೇಚರ್. T ಇನ್ಫಿನಿಟಿ ಅಂದ್ರೆ ಏನು? ಸರೌಂಡಿಂಗ್ ಫ್ಲೂಯಿಡ್. H ಅಂದ್ರೆ ಏನು? ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್. A ಅಂದ್ರೆ ಏನು? ಏರಿಯಾ ಆಫ್ ಸರ್ಫೇಸ್. ಓಕೆ, ಇದನ್ನ ಬರೆದಾದ್ಮೇಲೆ ಸೇಮ್ ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಸೊ ಗಿವನ್ ಡೇಟಾನ ಬರಿಬೇಕು. ಸೊ ಇಷ್ಟು ಬರೆಯೋಕ್ಕೆ ನಿಮಗೆ 5 ಮಾರ್ಕ್ಸ್. ಬರೀ ಇದು ಕಂಡಕ್ಷನ್ನು, ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. 3 ಕರೆಕ್ಟಾಗಿ ಗಟ್ ಮಾಡಿಕೊಂಡ್ರೆ 1 ಕ್ವೆಶನ್ ಅಂತೂ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ನೀವು ಆ ಫಾರ್ಮುಲಾಗೆ ಡೇಟಾಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕೊಟ್ಟಿರೋ ಕ್ವೆಶನಲ್ಲಿ ಏನಿದೆ? ಏರಿಯಾ ಕೊಟ್ಟಿದ್ದಾನೆ, ಟೆಂಪರೇಚರ್ T ಆಫ್ S, ಏರ್ ಟೆಂಪರೇಚರ್, ನೆಕ್ಸ್ಟ್ ಬಂದು ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್. ಇದರೊಳಗಡೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. H ಅಂದರೆ ಇಲ್ಲಿ ಕೊಟ್ಟಿದ್ದಾನೆ. H ಈಸ್ ನಥಿಂಗ್ ಬಟ್ ಆಸ್ 10 ಆ್ಯಂಡ್ A ಈಸ್ ನಥಿಂಗ್ ಬಟ್ ಆಸ್ 1 ಮೀಟರ್. TS ಈಸ್ 80 ಮೈನಸ್ 30. ಸೊ ಇದನ್ನು ಕ್ಯಾಲ್ಕುಲೇಟರಲ್ಲಿ ಡಿಫ್ರೆನ್ಸ್ ಮಾಡಿದ ತಕ್ಷಣ ನಿಮಗೆ Q is equals to 500 ವಾಟ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಯುವರ್ answer of heat transfer of the material from hot body to fluid. ಓಕೆನಾ? ಸೊ ಇದನ್ನ ನೀವು ಬರೆಯೋದ್ರಿಂದ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಎ ಬ್ಲ್ಯಾಕ್ ಬಾಡಿ ಹೀಟ್ ಟ್ರಾನ್ಸ್ಫರ್. ಬ್ಲ್ಯಾಕ್ ಬಾಡಿ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಅದು ರೇಡಿಯೇಷನ್ ಅಂತ. ಸೊ ಬ್ಲ್ಯಾಕ್ ಬಾಡಿ ಹೀಟ್ ಟ್ರಾನ್ಸ್ಫರ್ ಈಸ್ 1 ಮೀಟರ್ ಸ್ಕ್ವೇರ್, 500 Kelvin of temperature. Stephen Boltzmann constant is this ಅಂತ. ಸೊ ದಿಸ್ ಈಸ್ ರೇಡಿಯೇಷನ್ ಪ್ರಾಬ್ಲಮ್. ಸೊ ಇದರಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ? ಹೀಟ್ ಟ್ರಾನ್ಸ್ಫರ್ ಇಸ್ ಥರ್ಮಲ್ ರೇಡಿಯೇಷನ್. ದ ರೇಡಿಯೇಷನ್ ಇಸ್ ದ ಹೀಟ್ ಟ್ರಾನ್ಸ್ಫರ್. ಹೀಟ್ ಎನರ್ಜಿ ಟ್ರಾವೆಲ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಾನು ನಿಮ್ಗೆ ಹೇಳಿದೆ ಫಸ್ಟ್ ಇಲ್ಲಿ ನೀವು ಯಾವ ಮೋಡಲ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಬರೆದು ಅದರದ್ದೊಂದು ಡೆಫಿನೇಷನ್ ಏನಿರುತ್ತೆ ಅದನ್ನು ಬರೀರಿ. ಅದಾದಮೇಲೆ ಫಾರ್ಮುಲಾ ಬರೀಬೇಕು. ಸೊ ಫಾರ್ಮುಲಾ ಆಫ್ ಹೀಟ್ ಟ್ರಾನ್ಸ್ಫರ್ ಇಸ್ Q is equals to Stephen Boltzmann constant A T to the power of 4. ಇದು ತಲೆ ಮೇಲೆ ಬರಬೇಕು. T to the power of 4. Q ಅಂದ್ರೆ ಏನು? ಹೀಟ್ ರೇಡಿಯೇಷನ್. ಸಿಗ್ಮಾ ಈಸ್ ನಥಿಂಗ್ ಬಟ್ ಎ ಸ್ಟೀಫನ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ 5.67 ಇಂಟು 10 to the power of -8. ಇದನ್ನು ಕೊಡಲಿಲ್ಲ ಅಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ ಸ್ಟೀಫನ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ನ. ನೆಕ್ಸ್ಟ್ A ಈಸ್ ನಥಿಂಗ್ ಬಟ್ ಆಸ್ ಏರಿಯಾ ಆ್ಯಂಡ್ T ಈಸ್ ನಥಿಂಗ್ ಬಟ್ ಆಸ್ ಆಬ್ಸಲ್ಯೂಟ್ ಟೆಂಪರೇಚರ್. ಸೊ ಈ ಡೇಟಾನ ಸಬ್ಸ್ಟಿಟ್ಯೂಟ್ನ ಮಾಡಬೇಕು. ಸೇಮ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸ್ನ ಹಾಕ್ಬಿಟ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ಆಲ್ರೆಡಿ A ಕೊಟ್ಟಿದ್ದಾನೆ, T ಕೊಟ್ಟಿದ್ದಾನೆ 500, ಸ್ಟೀಫನ್ಸ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ. ಎಲ್ಲ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಆದಮೇಲೆ ಯು ಕ್ಯಾಲ್ಕುಲೇಟ್ ವಿತ್ ದ ಕ್ಯಾಲ್ಕುಲೇಟರ್. ಯು ವಿಲ್ ಗೆಟ್ ದ ಆನ್ಸರ್ ಇಸ್ Q is equals to 3543.75 ವ್ಯಾಟ್ಸ್. ಸೊ ದಿಸ್ ಈಸ್ ಯುವರ್ CO2. ಎಷ್ಟು ಮಾರ್ಕ್ಸ್ ಇದೆ? 34 ಮಾರ್ಕ್ಸ್ ಇದೆ.
CO1 CO2 ಎರಡು ಓದ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ಇವೆರಡನ್ನ ಮಾತ್ರ ಓದ್ಕೊಂಡ್ರು ಪಾಸ್ ಆಗ್ತೀರಾ. 35+34 ಮಾರ್ಕ್ಸ್. ಸೊ ಎಲ್ಲಿ ಕ್ವಶನ್ಸ್ ಕಾಣಿಸಿದ್ರು ನೀವು ಆನ್ಸರ್ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಬಿಟ್ಟರು ಎಲ್ಲ ಥಿಯರಿ ಕ್ವಶನ್ಸ್ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ 10 ಮಾರ್ಕ್ಸಲ್ಲಿ 2 ಕ್ವಶನ್ ಬರೀತೀರಾ. ಅದಾದಮೇಲೆ ನೀವು 5 ಮಾರ್ಕ್ಸಲ್ಲಿ 4 to 5 ಕ್ವಶನ್ಸ್ ಬರೀತೀರಾ. ಸೊ ದಟ್ ಯು ಕ್ಯಾನ್ ಪಾಸ್ ದ ಸಬ್ಜೆಕ್ಟ್. ವೆರಿ ಈಸಿ ಟು ಕ್ಲಿಯರ್ ದ ಸಬ್ಜೆಕ್ಟ್. ಸೊ ದಟ್ if you have not ಸೊ ಲಾಸ್ಟಾಗಿ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಏನು ಅಂತಂದರೆ, ಸುಮ್ಮನೆ ಕೂತ್ಕೊಂಡು ವಿಡಿಯೋ ನೋಡೋದಕ್ಕಿಂತ ಒಂದು ಪುಸ್ತಕನ ಪಕ್ಕದಲ್ಲಿ ಇಟ್ಕೊಂಡು ನಾನು ಕೊಡ್ತಾ ಇರೋ ಪ್ರತಿಯೊಂದು ಕ್ವೆಶನ್ನು ಇಂಪಾರ್ಟೆಂಟ್ ಅಂತ ಏನು ಹೇಳ್ತಿದ್ದೀನೋ ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಜೆರಾಕ್ಸ್ನ ಕೇಳಬೇಡಿ. ಜೆರಾಕ್ಸ್ ಇಟ್ಕೊಂಡು ನೀವೇನೂ ಮಾಡೋದು